ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಮೈಂಡ್. ಓಕೆನಾ? ಮನಸ್ಸು ಬಗ್ಗೆ ಇವತ್ತು ಟಾಪಿಕ್. ಓಕೆ, ಒಂದು ಕ್ವಶನ್ ನನ್ಗೆ. ಚಿಕ್ಕ ವಯಸ್ಸಿಂದ ಕರ್ಮ 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 ಅಂತ ಹೇಳ್ತಾರಲ್ವಾ? ಕರ್ಮ ಇದೆಯಾ ಇಲ್ವಾ? ಯಾರ್ಕಿಲ್ವಾ ಯಾರ್ಕ್ ಇದೆ? ಸೊ ಕರ್ಮ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಮೊದಲು ಅಸಲು ಕರ್ಮ ಅಂದ್ರೆ ಏನು? ಮಾಡೋ ಕೆಲಸ ಕರ್ಮ, ಒಂದು ಕೆಲಸ ಅಷ್ಟೇನಾ? ಇವತ್ತು ಕ್ಲಾಸು ಕರ್ಮ ಬಗ್ಗೆ, ಇನ್ನೊಂದು ಹೌ ಟು ಲೀವ್ ವಿತೌಟ್ ಟಚಿಂಗ್ ಕರ್ಮ. ಜೀವನ ಯಾವ ತರ ಮಾಡಬೇಕು ವಿತೌಟ್ ಟಚಿಂಗ್ ದ ಕರ್ಮ. ಕರ್ಮ ನನಗೆ ಅಂಟಬಾರ್ದು. ವಿತೌಟ್ ಟಚಿಂಗ್ ಕರ್ಮ, ಹೌ ಟು ಲೀವ್. ನಾರ್ಮಲ್ ಜೀವನನೇ ಮಾಡ್ತೀವಿ, ಬಟ್ ಕರ್ಮಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಆ ತರ ಜೀವನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದು ಇವತ್ತು ಟಾಪಿಕ್ ಅದ್ ಬಗ್ಗೆನೆ. ಸೊ ಕರ್ಮ ಅಂದ್ರೆ ಅರ್ಜುನಗೆ ಕೃಷ್ಣನೇ ಮೈನ್ ಭಗವದ್ಗೀತೆದಲ್ಲಿ ಫೇಮಸ್ ಆಯ್ತು ಕರ್ಮ ಅಂತ ಆ ವರ್ಡ್, ಆ ಪದ. ಸೊ ತುಂಬಾ ಹೇಳಿದ್ರು, ಅದು ಡಿವೈಡ್ ಮಾಡಿ, ಅಂದ್ರೆ ಕರ್ಮದಿಂದಾನೇ ಜನ್ಮ ಶುರು ಆಯ್ತು. ಸೊ ಕಾಸಿಂದಾನೇ ಎಫೆಕ್ಟ್, ಕಾರಣ ಕಾರಣ ಇದ್ರೆ ಕಾರ್ಯ. ಸೊ ಭಗವದ್ಗೀತೆ ಮುಂಚೆ ಇಟ್ಸ್ ಲೈಕ್ ಕಾರಣ ಕಾರ್ಯ. ಭಗವದ್ಗೀತೆ ಆದ್ಮೇಲೆ ಕರ್ಮ ಅಂತ ಒಂದು ಪದಗಳು ಬಂತು. ಸೊ ಕರ್ಮ ಅಂದ್ರೆ ಅವರು ಅರ್ಥ ಮಾಡ್ಕೊಳ್ಳಕ್ಕೆ ಈ ಡಿವೈಡೆಡ್ ಇಂಟು 3 ಪಾರ್ಟ್ಸ್: ಪ್ರಾರಬ್ಧ, ಆಗಾಮಿ, ಸಂಚಿತ ಕರ್ಮ. ಓಕೆ, ನಾವು ಫಸ್ಟ್ ಲೈಫ್ ಅಲ್ಲಿ ಎರ್ತ್ಗೆ ಬರ್ತೀವಿ, ಎರ್ತ್ ಮೇಲೆ, ಭೂಮಿ ಮೇಲೆ ಬರ್ತೀವಿ. ತುಂಬಾ ಸೊ ರೀಸನ್ ಫಾರ್ ಕಮಿಂಗ್ ಟು ದ ಎರ್ತ್, ಒಂದು ಜೀವನಕ್ಕೆ ಪರಮಾರ್ಥ ಏನನ್ನ ಇರುತ್ತಾ? ದ ಫಸ್ಟ್ ಲೈಫ್, ಮೊದಲಿನ ಜನ್ಮಕ್ಕೆ ಏನು ಪರಮಾರ್ಥ ಇಲ್ಲ. ಹೌದು. ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಕೊನೆಗೆ ನಾನು ಹೇಳ್ತೀನಿ ಯಾಕೆ ಪರಮಾರ್ಥ ಇಲ್ಲ, ಇವತ್ತು ಯಾಕೆ ಪರಮಾರ್ಥ ಬಂತು ಅಂತ. ಸೊ ಫಸ್ಟ್ ಲೈಫ್ಗೆ ಪರಮಾರ್ಥ ಏನು ಇಲ್ಲ. ವಿ ಜಸ್ಟ್ ಕೇಮ್ ಟು ಎರ್ತ್, ಭೂಮಿ ಮೇಲೆ ಎಕ್ಸ್ಪೀರಿಯನ್ಸ್ಗೋಸ್ಕರ. ಅಂದ್ರೆ ಎಕ್ಸ್ಪೀರಿಯನ್ಸ್ಗೋಸ್ಕರನೂ ಏನೂ ಇಲ್ಲ, ಜಸ್ಟ್ ಅನುಭವಿಸಬೇಕು ಅಂತ ಬಂದ್ವಿ. ಸೊ ಯೂನಿವರ್ಸ್ ಅಲ್ಲಿ, ಸೊ ವಿ ಕಮ್ ಫ್ರಮ್ ಹೈಯರ್ ಡೈಮೆನ್ಷನ್ ಟು ಲೋಯರ್ ಡೈಮೆನ್ಷನ್. ನಾವು ಇನ್ನೊಂದು ತಪೋಲೋಕ, ಸತ್ಯಲೋಕ, ಇಲ್ಲ ಅಂದ್ರೆ ಭುವರ್ ಲೋಕ, ಆ ಲೋಕ ಹೋಗಿದ್ರೆ ಅಲ್ಲಿ ಕರ್ಮ ಇದೆಯಾ ಇಲ್ವಾ? ವಾಟ್ ವಿ ಕಾಲ್ ಅರ್ತ್, ಇದು ಕರ್ಮ ಭೂಮಿ. ಇಲ್ಲಿ ಮಾತ್ರನೇ ಕರ್ಮ ಇರುತ್ತೆ. ಮಿಕ್ಕಿನ ಹೈಯರ್ ಡೈಮೆನ್ಷನ್ ಹೋಗಿ ಅಲ್ಲಿ ನೋಡಿ, ಅಲ್ಲಿ ಕರ್ಮ ಇಲ್ಲ. ಯಾಕೆ? ವೈ? ಅಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಇರುತ್ತಲ್ವಾ ಸರ್? ಇಲ್ಲ ಫಿಸಿಕಲ್ ಬಾಡಿ ಇಲ್ಲ ಅಂತನಾ? ಇಲ್ಲ, ನೋ. ಸೊ ಈಗ ಅದು ಹೇಗೆ ಅಂದ್ರೆ, ಹೈಯರ್ ಡೈಮೆನ್ಷನ್ಸ್ ಅಲ್ಲಿ ನಾವು ಒಂದು ಜನ್ಮ ತಗೊಂಡ ತಕ್ಷಣ ಸಿದ್ಧ ಅಂತ ಒಬ್ರು ಸಿದ್ಧ. ಸೊ ಪಾಕಲ್ಪಾಟಿ ಗುರೂಜಿ, ಹಿಸ್ ನೇಮ್ ಈಸ್ ಇನ್ ಆಂಧ್ರ ಪಾಕಲ್ಪಾಟಿ ಗುರೂಜಿ. ಈ ಸಿದ್ಧಗಳು ಯಾವ ತರ ಇರ್ತಾರಂದ್ರೆ, ಹೈಯರ್ ಡೈಮೆನ್ಷನ್ಸ್ ಅಲ್ಲಿ ಅವ್ರಿಗೆ ಏನೇನು ಕೆಪಾಸಿಟಿ, ಇಲ್ಲಿ ನಾವು ಧ್ಯಾನ ಮಾಡಿ ಮಾಡಿ ಅನಿಮ, ಗರಿಮ, ಮಹಿಮ, ಈಶಾನ್ಯ, ಪ್ರಕಾಮ್ಯ, ಪ್ರಾಪ್ತಿ, ವಿಶಕ್ತಿ, ಈ ಎಲ್ಲಾ ಸಿದ್ಧಿಗಳು ನಮ್ಗೆ. ಬಟ್ ಇಫ್ ಯು ಟೇಕ್ ಬರ್ತ್, ನೀವು ಆ ಡೈಮೆನ್ಷನ್ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ, ಸ್ಲೋ ಆಗಿ ಹೇಳ್ತೀನಿ, ಆ ಡೈಮೆನ್ಷನ್ ಅಲ್ಲಿ ಹುಟ್ಟಿದ್ರೆ ಅದು ನಿಮ್ಗೆ ಸಹಜವಾಗಿ ಬರೋ ಎಬಿಲಿಟೀಸ್. ಆ ಎಬಿಲಿಟೀಸ್ ಎಲ್ಲ ಗಾಳಿ ಮೇಲೆ ಹೋಗೋದು, ಟೆಲಿಪೋರ್ಟೇಶನ್ ಆಗೋದು, ಅನಿಮ, ಗರಿಮ, ಇದು ಎಲ್ಲ ಅಲ್ಲಿ ಸಹಜ ಗುಣ. ನಾವು ಯಾವ ತರ ಓಡಾಡ್ತೀವೋ, ನಡಿತೀವೋ, ಯಾವ ತರ ಮಾತಾಡ್ತೀವೋ, ಅದೇ ತರ ಅಲ್ಲಿ ಸಿದ್ಧಿಗಳು ಕಾಮನ್, ಸಹಜ ಗುಣ ಅದು. ಓಕೆ, ಇಲ್ಲಿ ಬಂದ ತಕ್ಷಣ ಎತ್ತ ಮೇಲೆ ಮ್ಯಾಟ್ರಿಕ್ಸ್, ಇದೆಲ್ಲ ಮಾಯೆ. ಮಾಯೆ ಅಂದ್ರೆ ಮಾಯೆ ಇಸ್ ವೆರಿ ಗ್ರೇಟ್. ಮಾಯೆ ಇಲ್ಲ ಅಂದ್ರೆ ನಮ್ ಲೈಟ್ ಬಾಡಿ ಇರ್ತೀವಿ, ಈ ಕಣ್ಣು ಕಾಲು ರುಚಿ ಏನು ಇರಲ್ಲ. ಮಾಯಾ ಆಲ್ಸೋ ವೆರಿ ಗುಡ್. ಯು ಡೋಂಟ್ ನೋ ಹೌ ಟು ಪ್ಲೇ, ಯಾವ ತರ ಜೀವನ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಒಂದು ಸಿದ್ಧಿಗಳಿದ್ರು, ಅವ್ರ ಹೆಸರು ಪಾಕಲಪಾಟಿ.
ಅವರು ಒಂದು ಆಶ್ರಮದಲ್ಲಿ ಇರ್ತಾರೆ. ನೀವು ಯಾವಾಗ್ಲೂ ಹೋಗಿ ಅವ್ರ ಆಶ್ರಮದಲ್ಲಿ ಏನು ಡ್ರೆಸ್ ಇರಲ್ಲ, ಏನು ಕುಕ್ಕಿಂಗ್ ವೇರ್ಸ್ ಅಂದ್ರೆ ಒಂದು ಸ್ಟವ್ ಇರಲ್ಲ, ಒಂದು ಅಕ್ಕಿ ಇರಲ್ಲ, ಏನು ಇರಲ್ಲ ಅಲ್ಲಿ. ಬಟ್ ಹೂ ಎವರ್ ಕಮ್ಸ್, ಯಾರು ಬಂದ್ರು ಹಿ ವಿಲ್ ಗಿವ್ ಫುಡ್. 100 ಮೆಂಬರ್ಸ್ ಬಂದ್ರು ಹಿ ವಿಲ್ ಅರೇಂಜ್ ದ ಫುಡ್. ಅಡಿಗೆ ಆಗ್ಲೇ ಆಗತ್ತೆ. ಲಕ್ಷ್ಮಿ ಅಂತಾರೆ ಅಷ್ಟೇ, ಒಳಗಡೆ ಹೋಗಿದ್ರೆ ಯಾರು ಇರಲ್ಲ. ದಟ್ ಫುಡ್ ವಿಲ್ ಬಿ ರೆಡಿ. ಅಂದ್ರೆ ಅವ್ರು ಸಿದ್ಧ ಪುರುಷ. ಅವರು ಬಾಕ್ಸ್ ಅಲ್ಲಿ ಡ್ರೆಸ್ಸೂ ಇರಲ್ಲ, ಒಂದೇ ವೈಟ್ ಅಂಡ್ ವೈಟ್ ಇರುತ್ತೆ, ಅದಕ್ಕೂ ಒಂದು ಮಾರ್ಕ್ನು ಇರಲ್ಲ. ಇಟ್ ಹ್ಯಾಸ್ ಸೀನ್, ಐ ರೀಸೆಂಟ್ಲಿ ಡೈಡ್ ಪಾಕಲಪಾಟಿ ಸಿದ್ಧಗುರು. ಈ ಟ್ರಾನ್ಸ್ಫಾರ್ಮ್ಡ್ ಆಲ್ಮೋಸ್ಟ್ 700 ವಿಲೇಜಸ್ ನಿಯರ್ ಶ್ರೀಕಾಕುಳಂ. ಒಂದು ಟ್ರೈಬ್ಸ್, ಈ ಕಾನ್ಸಂಟ್ರೇಟೆಡ್ ಆನ್ ಟ್ರೈಬ್ಸ್. ಸೊ ಏನು ಸಿದ್ಧಿಗಳು ಅಂದ್ರೆ ಒಂದು ಸ್ಟೋರಿ ಏನಂದ್ರೆ, ಒಂದು ರಾಜನು ಇನ್ನೊಬ್ರು ಸೈನಿಕಾಧಿಕಾರ, ಅವರು ಕಾಡ್ಗೆ ಹೋಗಿ ಈ ತರ ಬೇಟೆಗೆ ಹೋಗಿದ ತಕ್ಷಣ ಸೈನಿಕರೆಲ್ಲ ಒಂದ್ ಕಡೆ ಹೋದ್ರು, ಇವರೆಲ್ಲ ಇನ್ನೊಂದ್ ಕಡೆ ಹೋದ್ರು, ಮಿಸ್ ಆಗ್ಬಿಟ್ಟದ. ಸೊ ನೈಟ್ ಆಯ್ತು, ಓಡ್ತಾ ಇದ್ರು ಒಂದ್ ಕಡೆ ನೋಡಿದ ತಕ್ಷಣ ಒಂದು ಆಶ್ರಮ ಕಾಣಿಸುತ್ತೆ ಅವ್ರಿಗೆ. ಆ ಆಶ್ರಮದಲ್ಲಿ ಒಳಗಡೆ ಒಬ್ರು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರಂತೆ. ಇವ್ರು ಹೋದ ತಕ್ಷಣ ಅವರು ಕಣ್ಬಿಟ್ಬಿಡಿ, ನೋಡಿ ನೀವು ನೋಡಕ್ಕೆ ರಾಜ ತರ ಇದ್ದಾರೆ. ಹೌದು, ನಾನು ರಾಜನೇ. ಓಕೆ, ಏನಾಯ್ತು ಅಂದ್ರೆ ಈ ತರ ಆಯ್ತು, ನಾವು ಕಾಡಕ್ ಬಂದಿದೀವಿ, ಈ ನೈಟ್ ಅಲ್ಲಿ ಇಲ್ಲಿ ಬಸ ಮಾಡಕ್ ಆಗ್ತಾ ಇಲ್ಲ, ನಾನು ಈ ನೈಟ್ ಮಾತ್ರ ಇಲ್ಲಿ ಇರ್ತೀನಿ, ಮಾರ್ನಿಂಗ್ ಹೊರಟೋಗ್ತೀವಿ ಅಂತ. ಓಕೆ, ಇವನು ರಾಜನು, ನೀವು ಇಲ್ಲೇ ಒಳಗಡೆನೆ ಮಲ್ಕೊಳ್ಳಿ, ನಾವು ಆಚೆ ಹೋಗಿ ಮಲ್ಕೊಂತೀವಿ ಅಂತ. ಮಾರ್ನಿಂಗ್ ಎದ್ದೇಳ ತಕ್ಷಣ ಹಸು ಶುರು ಆಯ್ತಂತ ತುಂಬಾ ರಾಜಕ್ಕೆ. ಏನು ಕಾಣಿಸಿಲ್ಲ, ಇವರು ಮಲ್ಕೊಂಡಿದ್ದಾರೆ ಋಷಿಗಳು. ಈ ಮಲ್ಕೊಂಡು ಈ ಯಜ್ಞಗಳು ಎಲ್ಲ ಮಾಡ್ತಾ ತಕ್ಷಣ, ಏನ್ ರಾಜ ಏನಾಯ್ತು, ಯಾಕೆ ಆ ತರ ಇದೆ, ಟೆನ್ಷನ್ ಆಯ್ತು ಅಂದ್ರೆ, ನನ್ಗೆ ಹಸು ಆಗ್ತಾ ಇದೆ, ತುಂಬಾ ಹಸು ಆಗ್ತಾ ಇದೆ, ಒಂದ್ ಸ್ನಾನ ಮಾಡ್ಕೊಂಡು ಬನ್ರಿ, ನಾನು ನಿಮ್ಗೆ ರೆಡಿ ಮಾಡ್ತೀನಿ ಅಡಿಗೆ. ಸೊ ಆದ್ಮೇಲೆ ಗೋಲ್ಡನ್ ಪ್ಲೇಟ್ ಮೇಲೆ ಎಲ್ಲ ಪಂಚಭಕ್ಷ ಪರಮಾನ್ನಗಳು ರೆಡಿ ಮಾಡ್ಕೊಂಡು ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಇವರು ಏನು ಹಸುವಾಗ್ತಾ ಇದೆ, ಏನು ಗಿಶನ್ ಏನಿಲ್ಲ, ಹ್ಯಾಪಿಯಾಗಿ ಊಟ ಮಾಡ್ಕೊಂಡ ತಕ್ಷಣ ಒಂದು ಕ್ವಶನ್ ಬಂತಂತ ಅವ್ರಿಗೆ. ಇಲ್ಲಿ ನೋಡಿದ್ರೆ ಅಕ್ಕಿನೂ ಇಲ್ಲ, ಏನೂ ಇಲ್ಲ, ಒಂದು ಅಡಿಗೆ ಮಾಡಕ್ಕೆ ಏನು ವ್ಯವಸ್ಥೆನೇ ಇಲ್ಲ, ಯಾವ ತರ ಇದೆ ಎಲ್ಲ ಅವ್ರಿಗೆ ಸಾಧ್ಯವಾಯ್ತು ಅಂತ ಕ್ವಶನ್. ಇವರು ಆರಾಮಾಗಿ ಕೂತ್ಕೊಂಡು ಜಪ ಮಾಡ್ಕೊಂತ ಇದ್ರು ಹೊರಗಡೆ. ಅವ್ರ ಹತ್ರ ಹೋಗಿ ಓಕೆ ಕೇಳ್ಬೋದಾ ಇಲ್ವಾ ಅಂತ ಒಂದು ಡೌಟ್ ಫೇಸ್ ಕೇಳಿದ ತಕ್ಷಣ, ರಾಜ ನನ್ಗೆ ಗೊತ್ತಾಯ್ತು ನೀವು ಏನು ಹೇಳ್ತಾ ಇದಾರ ಅಂತ, ನನ್ಗೆ ಒಂದು ಆನ್ಸರ್ ಕೊಡ್ತೀನಿ ಅಂತ. ಏನ್ ಹೇಳಿದ್ರ ಅಂತ, ಈ ಯೂನಿವರ್ಸ್ ಅಲ್ಲಿ ಇಷ್ಟು ಸೃಷ್ಟಿ ಮಾಡಿದೆ ಅಲ್ವಾ, ವೃಕ್ಷಗಳು, ಜಂತು ಜಾತಿಗಳು, ಎಲ್ಲ ಇಷ್ಟು ಸೃಷ್ಟಿ ಮಾಡಿ ಅವ್ರಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ಗೊತ್ತಿಲ್ವಾ? ಅವ್ರಿಗೆಲ್ಲ ಗೊತ್ತು. ಪಶು ಪಕ್ಷಿ ಅದು ನೋಡಿ, ಅದು ಕ್ರಿಯೇಷನ್ ಮಾಡಿದ್ರೆ ಕ್ರಿಯೇಟರ್ಗೆ ಅದಕ್ಕೆ ಯಾವ ತರ ವ್ಯವಸ್ಥೆ ಮಾಡಬೇಕು, ಏನ್ ಕೊಡ್ಬೇಕು ಎಲ್ಲ ಗೊತ್ತು. ನಾವು ಮನುಷ್ಯರಾಗಿ ಮನಸ್ಸಿದೆ, ಬುದ್ಧಿ ಇದೆ, ಎಲ್ಲ ಇದೆ. ನಿಮ್ಗೆ ಏನು ಬೇಕು ಅಂತ ಸೃಷ್ಟಿಗೆ ಗೊತ್ತಿಲ್ವಾ? ನಾನು ಸೃಷ್ಟಿ ಕೇಳಿದೆ, ಅವ್ರಿಗೆ ಏನು ಇಷ್ಟನೋ ಅದು ಮಾತ್ರ ನನ್ಗೆ ಕೊಡಿ, ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಕ್ರಿಯೇಟ್ ಆಯ್ತು, ಅದನ್ನೇ ನಿನಗೆ ಕೊಟ್ಟಿದೆ ನಾನು. ಅವ್ರು ಶಾಕ್ ಆಗ್ಬಿಟ್ಟಿದ್ರು. ಇನ್ನೊಂದು ಕ್ವಶನ್, ಅಯ್ಯೋ ನಾವು ಎಷ್ಟೋ ಇದು ಊಟಕ್ಕೋಸ್ಕರ, ಆನಂದಕ್ಕೋಸ್ಕರ ಏನೇನೋ ಮಾಡ್ತೀವಿ, ಇಷ್ಟು ಸಿಂಪಲ್ ಆಗಿದೆ ಜೀವನ ಅಂದ್ರೆ. ಜೀವನ ಮಾಡೋದು ಸುಲಭವಾಗ ವೆರಿ ಸಿಂಪಲ್. ನೀ ಮೈಂಡ್ ಇಂದಾನೆ ನಾನು ಅಂತ ಒಂದು ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಜನ್ಮದಲ್ಲಿ ಅವ್ರು ಹೇಳಿದ್ರ ಸಮಾಧಾನ ಇದು. ಫಸ್ಟ್ ಜನ್ಮದಲ್ಲಿ ನನ್ಗೆ ಏನು ಬೇಕಾಗಿಲ್ಲ, ಎಷ್ಟು ಎಲ್ಲ ಕಡೆ ಫ್ರೂಟ್ಸ್ ಇದೆ, ನಿದ್ರೆ ಮಾಡ್ಕೋಬೇಕಂದ್ರೆ ಅದು ವ್ಯವಸ್ಥಾನೂ ಇದೆ, ಎಲ್ಲ ಭೂಮಿ ನನ್ಗೋಸ್ಕರನೇ ಯೂನಿವರ್ಸ್ ಅಂತ ಒಂದು ಭಾವನೆ ಇತ್ತು. ಆದ್ಮೇಲೆ ಇವ್ರಿಗೆ ಒಂದು ಥಾಟ್ ಬಂತಂತೆ, ನನ್ ಕಸುವಾಗ್ತಾ ಇದೆ, ನಾಳೆ ನಾನು ಏನ್ ಮಾಡ್ಬೇಕು ಅಂತ. ಅದರಿಂದ ಸೇವ್ ಮಾಡೋದು ಶುರು ಮಾಡಿದ. ಅಂದ್ರೆ ನಾನು ಅಂತ ಮರ್ತೋಗಿ ನನ್ಗೋಸ್ಕರ ನಾನು ಅನ್ನೋದು ಒಂದು ಸ್ಟಾರ್ಟ್ ಆಯ್ತು. ಆ ಗ್ರೀಡಿನೆಸ್, ಓಕೆ ನನ್ಗೋಸ್ಕರ ಶುರು ಮಾಡ್ತೀವಿ, ನಾಳೆ ಬಗ್ಗೆ ಅಷ್ಟೇ. ಇನ್ನೊಂದು
ನೆಕ್ಸ್ಟ್ ಇಯರ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಇಯರ್ ಇದು ಮಳೆ ಬರುತ್ತೆ ಎಲ್ಲ ಅವಾಗ ಕಡಿಮೆ ಆಗುತ್ತೆ ಅಂತ ಇನ್ನೊಂದು ಸೇವಿಂಗ್ ಶುರು ಮಾಡಿದ್ರು. ನೆಕ್ಸ್ಟ್ ಇಯರ್ಗೆ ಏನಾಯ್ತು, ನೆಕ್ಸ್ಟ್ ಜನರೇಷನ್, ಇಲ್ಲ ಇಲ್ಲ ನಮ್ ಫ್ಯಾಮಿಲಿ. ಸೊ ಈ ತರ ಎಲ್ಲ ನಮ್ದೇ ಅಂತ, ನಂದು ಅಂತ ಒಂದು ಮೈಂಡ್ ಅಲ್ಲಿ ಒಂದು ಆಲೋಚನೆ ಬಂತು. ಸೊ ಫಸ್ಟ್ ನಾನು ಅಂತ ಶುರು ಆಯ್ತು, ನಮ್ದೇ ಅಂತ ಶುರು ಆಯ್ತು. ಸೊ ಇದು ಎಲ್ಲ ನಮ್ಗೋಸ್ಕರನೇ ಅಂತ ಶುರು ಆಯ್ತು. ಆದ್ಮೇಲೆ ಇದೆಲ್ಲ ನಂದೇ, ಇದೆಲ್ಲ ನಮ್ಮಿಂದಾನೇ ಬಂತು, ಐ ಆಮ್ ದ ರೀಸನ್, ನಾನೇ ಇದೆಲ್ಲ ಅಂತ ಒಂದು ಅಹಂಕಾರ ಶುರು ಆಯ್ತು. ಅದರಿಂದ ಕರ್ಮ ಸ್ಟಾರ್ಟ್ ಆಯ್ತು. ಸೊ ಹೈಯರ್ ಡೈಮೆನ್ಷನ್ ಅಲ್ಲಿ ಅವ್ರಿಗೆ ಏನೇನ್ ಬೇಕೋ, ಯಾವಾಗ ಏನ್ ಬೇಕೋ ಎಲ್ಲ ಸೃಷ್ಟಿದಿಂದಾನೇ ಬರುತ್ತೆ. ದೇ ಡೋಂಟ್ ಫಿಯರ್ ಆಫ್ ಫ್ಯೂಚರ್. ಮುಂದಿನ ಕಾಲದಲ್ಲಿ ಏನಾಗುತ್ತೋ ಅವ್ರಿಗೆ ಏನು ಫ್ಯೂಚರ್ ಬಗ್ಗೆನೇ ಏನೂ ಇಲ್ಲ. ಪ್ರಸ್ತುತ ಟೈಮ್ ಅಂದ್ರೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವ ತರ ಎಂಜಾಯ್ ಮಾಡ್ಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ನಾವೇನ್ ಮಾಡ್ತೀವಿ, ಈ ಟೈಮಲ್ಲಿ ನಾಳೆ ಏನ್ ಬೇಕೋ ಇವಾಗೆ ವ್ಯವಸ್ಥೆ ಮಾಡ್ಕೊಂತೀವಿ. ಅರ್ಥ ಆಯ್ತಾ? ಎನಿ ಡೌಟ್ಸ್ ಫಾರ್ ದಿಸ್ ನೆಕ್ಸ್ಟ್ ಟಾಪಿಕ್? ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ನಾನು. ಇದು ಸ್ಲೋ ಆಗಿ ಆಗಿದೆ. ಭೂಮಿ ಮೇಲೇನು 1,00,000 years ಬ್ಯಾಕು ಈ ತರಾನೇ ಹೈಯರ್ ಡೈಮೆನ್ಷನ್ ಅಲ್ಲಿ ಯಾವ ತರ ಇತ್ತು ಆ ತರಾನೇ ಭೂಮಿ ಮೇಲೇನು ಇತ್ತು. ಸೊ ಡ್ರೀಮ್ ಅಲ್ಲಿ ಏನಾಗತ್ತೆ ನೋಡಿ, ದ ಮೊಮೆಂಟ್ ಯು ಥಿಂಕ್ ಇಟ್ ಕ್ರಿಯೇಟ್ಸ್. ಆಲೋಚನೆಗಳಿಗೆ ಮ್ಯಾನಿಫೆಸ್ಟೇಷನ್ಗೆ ಟೈಮ್ ಗ್ಯಾಪ್ ಇರಲ್ಲ. ದ ಮೊಮೆಂಟ್ ಯು ರಿಲೀಸ್ ದ ಥಾಟ್ ಇಟ್ ವಿಲ್ ಕ್ರಿಯೇಟ್ ಇಮಿಡಿಯೇಟ್ಲಿ. ಅದು ಸತ್ಯಯೋಗ. ದಟ್ ಈಸ್ ಸಿದ್ಧಿ. ಸಿದ್ಧವಾಗಿ ಏನಿರುತ್ತೋ ದಟ್ ಈಸ್ ಸಿದ್ಧಿ. ಸಿದ್ಧಿ ಅಂದ್ರೆ ನಿಮ್ಮ ಆಲೋಚನೆಗಳು ಅದು ಮ್ಯಾನಿಫೆಸ್ಟೇಷನ್ ಒಂದೇ ಪ್ಯಾರಲಲ್ ಅಲ್ಲಿ ಆಗುತ್ತೆ, ಒಂದೇ ಟೈಮ್ ಅಲ್ಲಿ ಆಗುತ್ತೆ, ಟೈಮ್ ಗ್ಯಾಪ್ನು ಇರಲ್ಲ. ದಟ್ ಈಸ್ ಕಾಲ್ಡ್ ಸಿದ್ಧಿ. ಸೊ ಆ ತರ ಇತ್ತು. ಏನಾಗಿದೆ ಅಂತ ಸ್ಟೋರಿನು ಗೊತ್ತಾಗ್ಬೇಕಲ್ವಾ? ಸೊ ಕಲಿಯುಗದಲ್ಲಿ ನಾನು ಯಾವ ತರ ಇರಬೇಕು, ಇದು ಪರಮಾರ್ಥ ಆಯ್ತು. ಯಾಕೆ ಪರಮಾರ್ಥ ಆಯ್ತು? ಇದು ನಾರ್ಮಲ್ ಜೀವನ. ಆ ಆ ಆ ಡೈಮೆನ್ಷನ್ ಅಲ್ಲಿ ಆ ಟೈಮ್ಗೆ ಆ ಸೆಕೆಂಡ್ಗೆ ಏನ್ ಬೇಕೋ ಎಲ್ಲ ಸಿಗ್ತಾ ಇತ್ತು ಅದು. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು, ಈ ಈ ಕಲಿಯುಗ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ ನಾನು ಅಂತ ದೊಡ್ಡದಾಯ್ತು. ಆಯಾಮ್ ನಾನು, ಇದು ನಾನೇ ಮಾಡ್ತಾ ಇದ್ದೀನಿ, ಇದು ನಮ್ಗೋಸ್ಕರನೇ, ಇದು ನಂದೇ, ಇದೆಲ್ಲ ನಾನೇ ಮಾಡ್ತೀನಿ, ನನ್ನಿಂದಾನೇ ಎಲ್ಲ ಆಯ್ತು. ಓಕೆ, ದಿಸ್ ಈಸ್ ಐ ಆಮ್ ಕಾನ್ಸೆಪ್ಟ್, ನಾನು ಅಂತ. ಸೊ ಅದೇ ರಾಜು ಒಂದಿನ ಪರಿಪಾಲನೆ ಮಾಡ್ತಾರಲ್ವಾ, ಮಂತ್ರಿಗಳು ಎಲ್ಲ ಮಿನಿಸ್ಟರ್ಸ್ ಒಂದು ಸಭೆ, ಆ ಸಭೆದಲ್ಲಿ ಬಂದ್ರಂತೆ. ಸೊ ಯಾವಾಗ ನಮ್ಗೆ ಮುಕ್ತಿ ಸಿಕ್ತ ಅಂದ್ರೆ, ನೀವು సత్తోద్ಮೇಲೆ, తెలుగులో నీట్గా ఉంటుంది, నువ్వు చచ్చిన తర్వాత నీకు ముక్తి. ಇಷ್ಟು ಮಾತು ಹೇಳ್ತೀಯ ರಾಜು నేను అని. ರಾಜ ನಾನು ಆತರ ಹೇಳಿಲ್ಲ, ನಾನು ಅನ್ನೋದು ಸತ್ತೋದ್ಮೇಲೆ ನಿನ್ಗೆ ಮುಕ್ತಿ ಸಿಗತ್ತೆ, ನೀವಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ದಿಸ್ ಈಸ್ ವಾಟ್ ಕೃಷ್ಣ ಟೀಚಿಂಗ್ ಆಲ್ ಅಬೌಟ್. ಸೊ ಕೃಷ್ಣ ಏನ್ ಹೇಳ್ತಾ ಇದ್ರಂದ್ರೆ, ಅರ್ಜುನಕ್ಕೆ ಒಂದು ಇಮಿಡಿಯೇಟ್ ಆಗಿ ಒಂದು ಕ್ವಶನ್ ಬಂತು. ಏನದು? ನಾನು ಎಷ್ಟೋ ಕರ್ಮಗಳು ಮಾಡಿದೀನಿ ಇವತ್ತು, ಇಷ್ಟು ಕರ್ಮಗಳು ನಾನು ಅನುಭವಿಸ್ಬೇಕಂದ್ರೆ ಎಷ್ಟು ಲೈಫ್ ಟೈಮ್ಸ್ ಆಗತ್ತೆ, ನಮ್ ಕೈಯಲ್ಲಿ ಆಗತ್ತಾ ಆಗಲ್ವಾ? ಅಯ್ಯೋ ಅರ್ಜುನ, ಚಿಂತೆ ಮಾಡಬೇಡಿ, ಒಂದು ಶಾರ್ಟ್ ಕಟ್ ಇದೆ. ಧ್ಯಾನಾಗ್ನಿ ದಗ್ಧ ಕರ್ಮಾಣಂ, ಅದು ಓಕೆ, ಕರ್ಮಗಳು ಎಲ್ಲ ಭಸ್ಮವಾಗತ್ತೆ. ನೆಕ್ಸ್ಟ್ ನನ್ನ ಜೀವನ ಮಾಡಬೇಕಲ್ವಾ, ಧ್ಯಾನದಲ್ಲಿ ಕರ್ಮ ಆಗತ್ತೆ, ಹೊಸ ಕರ್ಮಗಳು ಮಾರ್ನಿಂಗ್ ಇಂದ ಮಾಡ್ತೀನಿ. ಸೊ ಇನ್ನೊಂದು ಏನ್ ಕ್ವಶನ್ ಬಂತು ಅಂದ್ರೆ, ನೀವು ಹೇಳಿತರ ಕರ್ಮ ಮಾಡಬೇಕಾ ಮಾಡಬಾರ್ದಾ ಅಂತ. ಸೊ ಕರ್ಮ ಮಾಡಬಾರ್ದು ಅದಕ್ಕಂತಾನು ಕರ್ಮ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಕೃಷ್ಣ. ಅಲ್ಲಿ ಸೀಕ್ರೆಟ್ ಏನಂದ್ರೆ, ಸೊ ಕರ್ಮ ಮಾಡೋದು ಒಳ್ಳೇದಾ, ಕರ್ಮರಾಹಿತ್ಯ ಒಳ್ಳೇದಾ ಅಂದ್ರೆ, ಕರ್ಮರಾಹಿತ್ಯಕ್ಕಂತಾನು ಕರ್ಮ ಮಾಡೋದು ಒಳ್ಳೇದು ಅಂತ ಅವ್ರ ಆನ್ಸರ್. ಬಟ್ ಯಾವ ತರ ಮಾಡಬೇಕು ಈ ಕರ್ಮ ಅನ್ನೋದು ಟೀಚಿಂಗ್.
ಆ ಟೀಚಿಂಗ್ ಅಲ್ಲಿ ಏನ್ ಹೇಳಿದ್ರ ಅಂದ್ರೆ ನಿಷ್ಕಾಮ ಕರ್ಮ. ನಿಷ್ಕಾಮ ಮೀನ್ಸ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಕರ್ಮ ಮಾಡಿ. ಇದು ಯಾವ ತರ ಎಕ್ಸಾಂಪಲ್? ಒಂದು ಇವತ್ತು ನೋಡಿ, ನೀವೆಲ್ಲ ಜೂಮ್ ಕ್ಲಾಸ್ ಬಂದ್ರಲ್ವಾ, ನಾನು ಏನೋ ಒಂದು ಈ ಸತ್ಸಂಗ ಮಾಡ್ತಾ ಇದೀನಿ. ಸೊ ನನ್ನಿಂದಾನೇ ಎಲ್ಲ ಆಯ್ತು, ನಾನೇ ಮಾಸ್ಟರು, ನೀವೆಲ್ಲ ಇದು ಶಿಷ್ಯಗಳು, ನಾನು ತುಂಬಾ ಒಳ್ಳೆ ಮಾಸ್ಟರು, ನಾನು ಅಂತ ನನ್ಗೆ ಯಾವಾಗ ಬರುತ್ತೋ ಸ್ಟಾರ್ಟೆಡ್ ಕರ್ಮ. ಸೆಕೆಂಡ್, ಏನೋ ಒಂದು ಕಾರ್, ನೀವು ಒಂದು 5 lakhs ಕಾರ್ ಪರ್ಚೇಸ್ ಮಾಡಿದ್ರಿ. ಸೊ ಇದು ನಮ್ದು. ಅವ್ರ ಇಂಜಿನಿಯರ್ ವರ್ಕ್, ಅಲ್ಲಿಂದ ಮೆಟಲ್, ಪೇಂಟ್, ಸ್ಟೀರಿಂಗು, ವೀಲ್ಸ್, ಎಷ್ಟೋ ಕಂಪ್ನಿಗಳು ಸೇರ್ಕೊಂಡು ಒಂದು ಕಾರ್ ಮಾಡಿಸಿದ್ದಾರೆ. ಜಸ್ಟ್ ಯು ಆರ್ ಯೂಸಿಂಗ್ ಇಟ್ ವಿತ್ ಪೇಯಿಂಗ್ ಮನಿ. ಆ ರೋಡ್ ನಾನ್ ಹಾಕಿಲ್ಲ, ಓಕೆ, ಆ ಕಾರ್ ನಾನ್ ತಯಾರು ಮಾಡಿಲ್ಲ. ಸೊ ಅಲ್ಲಿ ಏನೇನಾಗತ್ತೋ ಪೊಲ್ಯೂಷನ್ ಟೆಸ್ಟ್ ನಾನು ಮಾಡಿಲ್ಲ, ಆ ಲೈಟ್ಸ್ ನಾನು ಹಾಕಿಲ್ಲ. ಐ ಆಮ್ ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್. ನಾನು ಅನುಭವಿಸ್ತಾ ಇದ್ರಂತೆ, ಇದು ನಂದಲ್ಲ. ಸೊ ಕೃಷ್ಣ ಏನ್ ಹೇಳಿದ, ವಾಟ್ ಎವರ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್, ನೀವು ಇವಾಗ ಏನು ಅನುಭವಿಸ್ತಾ ಇದೀವೋ ಅದು ಮುಂಚೆ ಯಾರ್ದು ಗೊತ್ತಿಲ್ಲ. ಸೊ ಇವತ್ತು ನಮ್ದು ಅನ್ನೋದು ನಾಳೆ ಯಾರ್ದು ಗೊತ್ತಿಲ್ಲ. ಸೊ ದೇರ್ ಇಸ್ ನೋ ಯು, ನಾನು ಅಂತ ಏನು ಇಲ್ಲ. ಜಸ್ಟ್ ಐ ಆಮ್ ಎ ವಿಸಿಟರ್, ಎರ್ತ್ಗೆ ಒಂದು ವಿಸಿಟರ್ ನಾನು. ನಮ್ದು ಇಲ್ಲಿ ಏನು ಇಲ್ಲ. ನನ್ ಬಿಲ್ಡಿಂಗು, ನನ್ ಬಂಗ್ಲಾ, ನನ್ ಕಾರು ಅನುಭವಿಸಬಾರ್ದು ಅಂತ ಏನು ಹೇಳ್ತಾ ಇಲ್ಲ ಕೃಷ್ಣ. ಎಂಜಾಯ್. ಬಂಧ, ವಿತೌಟ್ ಬಂಧ. ನಂದು ಅಂತ ಬಂಧ, ಇದು ನಮ್ದೇ ಅಂತ ಇದ್ರೆ ಅದು ಬಂಧ. ಇದು ನನ್ಗೆ ಆಪರ್ಚುನಿಟಿ ಸಿಕ್ತು ಎತ್ತಲ್ಲಿ, ಇದು ಅನುಭವಿಸ್ತಾ ಇದೀನಿ. ನೆಕ್ಸ್ಟ್ ಯಾರ್ದೋ, ಇದು ನನ್ನ ಮಕ್ಕಳಿಗೆ ಹೋಗ್ಬೇಕು, ಇದು ಎಲ್ಲರೂ ನಮ್ ಜನರೇಷನ್ಗೆ ಬರ್ಬೇಕು ಅಂದ್ರೆ ಅದೂನು ಬಂದಾನೆ. ಯು ಶುಡ್ ನಾಟ್ ಡಿಸೈಡ್. ಇವತ್ತು ನಿಮ್ದು, ಯು ಆರ್ ನಾಟ್ ರೀಸನ್ ಫಾರ್ ದಟ್. ಅದು ಅನುಭವಿಸ್ತಾ ಇದೀನಿ ಅಷ್ಟೇ. ಎಂಜಾಯ್ ಮಾಡಿ, ಎಂಜಾಯ್ ದ ಲೈಫ್, ಎಂಜಾಯ್ ದ ಯೂನಿವರ್ಸ್. ವೈಭೋಗಕ್ಕೋಸ್ಕರನೇ ಇದೆ. ಬಟ್ ನಮ್ದು ಅಂತ ಅಹಂಕಾರ ಬಂದ ತಕ್ಷಣ ಕರ್ಮ ಶುರು ಆಗತ್ತೆ. ಅಂಡರ್ಲೈನ್. ಸೊ ಓಶೋ ಒಂದು ಮಾತು ಹೇಳಿದ್ರು, ಐ ವಿಸಿಟೆಡ್ ವೇರ್ ಎರ್ತ್ ದಿಸ್ ಟೈಮ್, ಐ ಲೆಫ್ಟ್ ದ ಎರ್ತ್ ದಿಸ್ ಟೈಮ್. ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರು, ಐ ಆಮ್ ನಾಟ್ ಎರ್ತ್ ಬೀಯಿಂಗ್, ಐ ವಿಸಿಟೆಡ್ ದ ಎರ್ತ್. ಇನ್ನೊಂದು ಮಾತು, ಓಶೋ ಹತ್ರ ಹೋಗಿ, ನಿನ್ನ ಹತ್ರ ಇದು 90 ರೋಲ್ಸ್ ರಾಯ್ಸ್ ಕಾರ್ ಇದೆ, ಎಷ್ಟು ಕಾಸ್ಟ್ಲಿ ಗುರು ನೀವು, ಸ್ಪಿರಿಚುವಲ್ ಗುರು ಅಂದ್ರೆ. ಆ ಕಾರ್ ಎಲ್ಲ ನಮ್ದಲ್ಲ ಗುರು, ಅದು ನನ್ಗೆ ಕೊಟ್ಟಿದ ಗಿಫ್ಟ್, ನಂದಾದ್ಮೇಲೆ ಯಾರ್ದು ಅದು, ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಆದ್ಮೇಲೆ ಯಾರ್ದು ಅದು ನನ್ಗೆ ಗೊತ್ತಿಲ್ಲ ಅಂತ ಹೇಳಿ. ಅಂದ್ರೆ ಅವೇರ್ನೆಸ್ ಇದೆ ಅವ್ರಿಗೆ. ನಾನು ಮಾಡ್ತಾ ಇದೀನಿ, ಇದು ನಮ್ದು ಅಂದ್ರೆ ಕರ್ಮ. ಇದು ನಡೀತಾ ಇದೆ, ಈ ದೇಹಗಳಿಗೆ ಏನ್ ಬರ್ತಾ ಇದೋ ಅದೆಲ್ಲ ನಮ್ದಲ್ಲ, ಅದು ಗಿಫ್ಟು. ಪೂರ್ವ ಜನ್ಮದಿಂದ ದೇಹನಿಂದಾನೇ ಎಲ್ಲ ಕರ್ಮ ಶುರು ಆಯ್ತು, ಅದು ಇವಾಗ ದೇಹನೇ ಅನುಭವಿಸ್ತಾ ಇದೆ. ಅದು ನಮ್ದಲ್ಲ ಅಂದ್ರೆ ಯು ಆರ್ ಔಟ್ ಆಫ್ ಕರ್ಮ. ದಟ್ ಈಸ್ ಕಾಲ್ಡ್, ಅದನ್ನೇ ನಾವು ನಿಷ್ಕಾಮ ಕರ್ಮ ಅಂತೀವಿ. ಎನಿ ವ್ಯೂಸ್, ಎನಿ ಕ್ವಶನ್ಸ್ ಒನ್ 5 minutes? ನೆಕ್ಸ್ಟ್ ಟಾಪಿಕ್ ಹೋಗ್ತೀವಿ. ಸೊ ರಿಮೂವಿಂಗ್ ಐ, ನಾನು ಅಂತ ಅಹಂಕಾರ ರಿಮೂವ್ ಮಾಡಬೇಕು. ಅನುಭವಿಸಿ, ವೈಭೋಗನೇ ಜೀವಿತ, ವೈರಾಗ್ಯ ಏನು ಇಲ್ಲ ಇಲ್ಲಿ. ಬಟ್ ಇದು ಯಾವಾಗ್ಲೂ ನಮ್ದೇ ಅಂತ ಪರ್ಮನೆಂಟ್ ಒಂದು ಮನಸ್ತತ್ವ ಬಂದ್ರೆ, ಅವರು ಡಾಕ್ಟರ್ ಹೇಳ್ತಾರೆ ಇನ್ನೊಂದು ಲಾಸ್ಟ್ 1 hour ಅಷ್ಟೇ, ಅವರು ಯಾರನ್ನ ನೋಡಿದ್ರೆ ತೋರಿಸಿ, ಅವ್ರಿಗೆ ಯಾರ ಹತ್ರನ ಮಾತಾಡ್ಬೋದಂದ್ರೆ ಮಾತಾಡ್ಸಿ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಆ ಕೊನೆ ಟೈಮಲ್ಲಿನೂ ಅವ್ರಿಗೆ ಅದೇ ಬರುತ್ತೆ,
ನಮ್ಗೆ ಇದಿಷ್ಟು ದುಡ್ಡಿದೆ ಅದು ಅವ್ರಿಗೆ ಕೊಡಿ, ಈ ಕಷ್ಟ ಇದೆ ಅದು ಇವ್ರಿಗೆ ಕೊಡಿ, ನಂದು ಅದೆಲ್ಲ ನಿಮ್ಗೆ ಶೇರ್ ಮಾಡ್ಕೊಳ್ಳಿ. ಆ ಟೈಮಲ್ಲಿನೂ ಇದೆ, ನಮ್ಗೆ ಲೈಸೆನ್ಸು ಇನ್ಸೂರೆನ್ಸ್ ಇದೆ, ಇದು ಶೇರ್ ಮಾಡ್ಕೊಳ್ಳಿ, ಈ ತರನೇ ಬರುತ್ತೆ ಲಾಸ್ಟ್ ಅವರ್ ಆಲ್ಸೋ. ಸೊ ಅರ್ಥ ಮಾಡ್ಕೊಳ್ಳಿ, ಯುವರ್ ಕರ್ಮ ಇಸ್ ನಾಟ್ ಹೋಲ್ಡಿಂಗ್ ಯು, ಯು ಆರ್ ಹೋಲ್ಡಿಂಗ್ ಕರ್ಮ. ಕರ್ಮಗೆ ನಿಮ್ ಬಗ್ಗೆ ಏನು ಇಲ್ಲ, ಯು ಆರ್ ಓನ್ಲಿ ಹೋಲ್ಡಿಂಗ್ ದಟ್ ಕರ್ಮ. ನಾನೇ ಇಟ್ಕೊಂಡೆ. ಸೊ ರಮಣ ಮಹರ್ಷಿ ಎಷ್ಟು ಚೆನ್ನಾಗಿ ಹೇಳಿದ, ಆ ಕ್ಯಾನ್ಸರ್ ಬಂದಾಗ, ಸೊ ಕ್ಯಾನ್ಸರ್ಗೆ ತುಂಬಾ ರೀಸನ್ ಇದೆ, ಅದು ಸಪರೇಟ್ ಟಾಪಿಕ್. ಸೊ ಅದು ದೇಹಕ್ಕೆ ಬಂದು ನನ್ಗೇನ್ ಸಂಬಂಧ ಅದು? ಸರ್ ನಮಸ್ಕಾರ. ಸೊ ನನ್ ಮೈಂಡ್ ಸೆಟ್, ನನ್ನ ಮನಸ್ ಆ ತರ ಇರ್ಬೇಕು. ದಟ್ ಈಸ್ ಕಾಲ್ಡ್ ಅಬ್ಸರ್ವರ್ಶಿಪ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು. ಅಬ್ಸರ್ವ್, ಗಮನಿಸಿ, ಡೋಂಟ್ ಅಬ್ಸರ್ವ್, ತಿಳ್ಕೊಳ್ಬಾರ್ದು. ಕರೆಕ್ಟೇನಾ ಕನ್ನಡದಲ್ಲಿ ವರ್ಡ್? ಜಸ್ಟ್ ಗಮನಿಸಿ, ಅಬ್ಸರ್ವ್ ಮಾತ್ರ ಮಾಡಿ, ಡೋಂಟ್ ಅಬ್ಸರ್ವ್ ಹೀರ್ಕೊಳ್ಳೋದು. ಅಂದ್ರೆ ಹಿರುಕೊಳ್ಳೋದು. ಸೊ ಅದು ಯಾವ ತರ ಅಂದ್ರೆ, ಈ ಬ್ಲಾಕೇಜಸ್ಗೆಲ್ಲ ಕಾರಣ ಇದೆ. ಒಂದು ಯಾರೋ ಮಾರ್ನಿಂಗ್ ಡಿಸ್ಕಷನ್ ಮಾಡಿದ್ವಿ, ಒಂದು ಲೇಡಿ, ಚಿಕ್ಕ ಮಕ್ಕಳು, ನೀವು ಗರ್ಲ್ ಹೆಣ್ಮಕ್ಳು, ನಿಮ್ಗೆ ಲಿಮಿಟೇಷನ್ಸ್ ಇದೆ, ನೀವು ಆ ತರ ಹೋಗ್ಬಾರ್ದು, ನೀವು ಅದು ಮಾಡಬಾರ್ದು, ನಿಮ್ಗೆ ಅಷ್ಟು ಕೆಪಾಸಿಟಿ ಇಲ್ಲ, ನಿಮ್ಗೆ ಅಷ್ಟು ಬಲ ಇಲ್ಲ ಅಂತ ಹೇಳ್ತಾರೆ. ಶಿ ವಿಲ್ ಬಿಲೀವ್ ಎವ್ರಿಥಿಂಗ್. ಅಂದ್ರೆ ನಾನು ಏನೇನ್ ಹೇಳ್ತಾ ಇದ್ದೋ, ಒನ್ಸ್ ಶಿ ಸ್ಟಾರ್ಟ್ ಬಿಲೀವಿಂಗ್, ಏನಾಗತ್ತಂದ್ರೆ ಶಿ ವಿಲ್ ಅಬ್ಸರ್ವ್ ಮಾಡ್ಕೊಂಡು ಅದು ಬ್ಲಾಕೇಜಸ್ ಆಗತ್ತೆ ಮೂಲಾಧಾರ ಸ್ವಾಧಿಷ್ಠಾನದಲ್ಲಿ. ಓಹೋ, ನಾನು ಹೆಣ್ಮಕ್ಳು ಈ ತರ ಇರಬಾರ್ದು, ನನ್ಗೆ ಲಿಮಿಟೇಷನ್ ಇದೆ, ನಾನು ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ಬೇಕು, ಯಾರನ್ನ ಬಂದ್ರೆ ಅವ್ರಿಗೆ ಸರ್ವ್ ಮಾಡ್ಬೇಕು, ನಮ್ಗೆ ಇಷ್ಟು ಕೆಲಸ ಇಲ್ಲ, ನನ್ಗೆ ಇಷ್ಟು ಕೆಪಾಸಿಟಿ ಇಲ್ಲ. ಇದು ಏನು? ಅಬ್ಸರ್ವಿಂಗ್. ನಾನು ಅಂತ ಅಬ್ಸರ್ವ್ ಮಾಡ್, ದಟ್ ಈಸ್ ಬ್ಲಾಕೇಜಸ್. ಬುದ್ಧ ಏನ್ ಹೇಳಿದೆ? ಸಾಕ್ಷಿಭೂತವಾಗಿರಿ, ವಾಟ್ ಎವರ್ ಯು ಆರ್ ಸೀಯಿಂಗ್, ನೀವು ನೋಡ್ತಾ ಇರೋದೆಲ್ಲ ನಿಜ ಅಲ್ಲ, ಅವ್ರು ಹೇಳ್ತಾ ಇರೋದೆಲ್ಲ ನಿಜ ಅಲ್ಲ. ಡೋಂಟ್ ಅಬ್ಸರ್ವ್ ಇಟ್, ಲೀವ್ ಇಟ್. ಹೌದಾ? ಜಸ್ಟ್ ಗಮನಿಸಿ, ಡೋಂಟ್ ಅಬ್ಸರ್ವ್. ಸೊ ಇದಕ್ಕೂ ಒಂದು ಕಥೆ ಇದೆ. ಬುದ್ಧ ಭಿಕ್ಷಾಟ ಟೈಮಲ್ಲಿ ಯಾರು ಭಿಕ್ಷಕ್ಕೆ ಹೋದ ತಕ್ಷಣ ಅವರು ಈ ತರ, ನಿನ್ಗೆ ಕೈ ಕಾಲು ಚೆನ್ನಾಗಿದೆ, ನೋಡಕ್ ರಾಜ ಫೇಸ್ ಇದೆ, ರಾಜವಂಶಿಕರ ತರ ಇದ್ವಿ, ಯಾಕೆ ನೀವು ಭಿಕ್ಷಾಟನೆ ಮಾಡ್ತಾ, ಏನೋ ಒಂದು ಕೆಲಸ ಮಾಡ್ಕೋಬಾರ್ದ ಲೆಫ್ಟ್ ಅಂಡ್ ರೈಟ್ ಕೊಟ್ಟಿದ್ದಾರೆ ಅಂತ. ಅವ್ರು ನೆಕ್ಸ್ಟ್ ಏನೋ ಒಂದು ದಾನ ಮಾಡ್ತಾಗ, ಗೋದಾನ, ಅವ್ರು ತಗೊಂಡಿಲ್ಲ ಅಂತ. ಸೊ ಅಲ್ಲಿ ನೋಡಿ ಅವರು ಕೊಟ್ಟಿದ್ದಾರೆ, ಇವ್ರು ತಗೊಂಡಿಲ್ಲ, ಇವಾಗ ಆ ಗೋ ಯಾರ್ದು ಅಂತ. ಸೊ ಅದು ಅವ್ರದ್ದೇ. ನೀವು ಇಷ್ಟು ತನಕ ನಾವು ಏನೋನೋ ಮಾತನಾಡಿದೀವಲ್ವಾ, ಸೊ ಅದೆಲ್ಲ ನಾನು ಏನು ತಗೊಂಡಿಲ್ಲ. ಸೊ ಇವತ್ತು ಈಸ್ ನಾಟ್ ಅಬ್ಸರ್ವಿಂಗ್, ಸಾಕ್ಷಿಭೂತವಾಗಿ ನೋಡ್ತಾ ಇದ್ದಾರೆ ಅಷ್ಟೇ. ಇದು ಬ್ಲಾಕೇಜಸ್. ನಮ್ ಬಗ್ಗೆ ನಾನು ತಿಳ್ಕೊಂಡಿದ್ರೇನು ಓಕೆ, ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಯಾವ ತರ ಇರ್ಬೇಕಂದ್ರೆ, ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್. ಈ ತರನೇ ರಾಮ್ತಾಕ್ಕೆ ಅರ್ಥ ಆಯ್ತು. ರಾಮ್ತ ಎಲ್ಲ ಸೃಷ್ಟಿನೂ ಒಂದ್ಸಲ ಹೊರಗಡೆ ಹೋಗಿ ನೋಡಿ, ಎಷ್ಟು ದೂರ ಇದೆ ಆಕಾಶ, ಬಿಗ್ ಸ್ಟಾರ್ಸ್, ನಕ್ಷತ್ರಗಳು, ಸೂರ್ಯ, ಭೂಮಿ, ಭೂಮಾತೆ, ಎಷ್ಟು ದೊಡ್ಡದಾಗಿದೆ ಈ ಸೃಷ್ಟಿ. ನಾನು ಅಂತ ನನ್ಗೆ ಯಾವ ತರ ಬರುತ್ತಾ ಇದೆ? ಆರ್ ಯು ಡೂಯಿಂಗ್? ನಿನ್ ಅದು ಸೂರ್ಯೋದಯ ಆಗ್ತಾ ಇದೆ, ಸನ್ಸೆಟ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ. ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್? ನಾನು ಏನು ಮಾಡ್ತಾ ಇಲ್ಲ, ನಾನು ಜಸ್ಟ್ ಈ ಭೂಮಿನ ವಿಸಿಟ್ ಮಾಡಿದೀವಿ, ಎಂಜಾಯ್ ಮಾಡ್ತಾ ಇದೀವಿ, ತಿರ್ಗಾ ಹೋಗ್ಬೇಕು. ಸೊ ಕರ್ಮ ಶುರುವಾದಾಗ ಫಸ್ಟ್ ಲೈಫಲ್ಲಿ ದೆನ್ ಅರ್ಥ ಮಾಡ್ಕೋಬೇಕಂತ ಕೃಷ್ಣ ಈ ತರ ಡಿವೈಡ್ ಮಾಡಿದ್ರು. ಒಂದು ಲೈಫಲ್ಲಿ ಏನೇನ್ ಮಾಡ್ತೀವೋ ಅದೆಲ್ಲ ಸತ್ತೋದ್ಮೇಲೆ ಸ್ವಲ್ಪನೇ ಮಾತ್ರ ತಗೊಂಡ್ ಬರ್ತೀವಿ, ಅದು ಪ್ರಾರಬ್ಧ. ನಾನು ಇವತ್ತಿಂದ ಏನೇನ್ ಮಾಡ್ತೀವೋ ಅದು ಆಗಾಮಿ. ಸೊ ಎಲ್ಲ ತಗೊಂಡ್ ಬರೋಕ್ಕೂ ಆಗಲ್ಲ, ಅದು ಸಂಚಿತ ಅಲ್ಲೇ ಇರುತ್ತೆ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ.
ಸತ್ತೋದ್ಮೇಲೆ ಈ ಆಗಾಮಿ ಸಂಚಿತೆಯಲ್ಲಿ ಹೋಗಿ ಮಿಕ್ಸ್ ಆಗುತ್ತೆ. ಸೊ ಅದು ನೆಕ್ಸ್ಟ್ ಲೈಫ್ಗೆ ಡಿವಿಷನ್ ಆಯ್ತು. ಫಸ್ಟ್ ಲೈಫಲ್ಲಿ ಏನು ಕರ್ಮಗಳೇ ಏನು ಇಲ್ಲ. ನಾನು ಅಂತ ಯಾವಾಗ ಶುರು ಆಯ್ತು, ಇದು ನಮ್ದು ಅಂತ ಒಂದು ಬಂಧನ. ನಮ್ದು ಅಂದ್ರೆ ಅದಕ್ಕೂ ನಮ್ಗೆ ಒಂದು ಥ್ರೆಡ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಥ್ರೆಡ್ ಕಾರ್ಡ್ ಅಂತೀವಿ. ಸೊ ಸಮ್ ಪೀಪಲ್ ದೇ ವಿಲ್ ಕಂಡಕ್ಟ್ ಕಾರ್ಡ್ ಕಟಿಂಗ್ ಮೆಡಿಟೇಷನ್ ಅಂತ. ಸೊ ನಮ್ಗೆ ಇವ್ರಿಗೆ ಬಂಧನ ಇದೆ ಅಂದ್ರೆ ಕಾರ್ಡ್ ಕಟ್ ಮಾಡಿ, ಏನು ಕಟ್ ಮಾಡಿದೆ, ಫಿಸಿಕಲ್ ಕಟ್ ಮಾಡಿದ್ರೆ ಹೋಗುತ್ತಾ? ಹೋಗಲ್ಲ. ಅದೆಲ್ಲ ಸುಳ್ಳು ಪ್ರೋಗ್ರಾಮ್ಸ್. ಒರಿಜಿನಲ್ ಆಗಿ ನಿಮ್ ಮೈಂಡ್ ಅಲ್ಲಿ ಅದು ಜಸ್ಟ್ ಅಬ್ಸರ್ವ್ ಮಾಡಿ ನೇಚರ್ನ, ದತ್ತಾತ್ರೇಯ ತರ. ಇಷ್ಟು ದೊಡ್ಡದಿದೆ ಯೂನಿವರ್ಸ್, ನಾನು ಜಸ್ಟ್ ಇಷ್ಟು ನನ್ಗೋಸ್ಕರನೇ ಮಾಡ್ತಾ ಇದೆ ಇದು. ನಾನು ಏನು ಮಾಡಿಲ್ಲ, ನನ್ಗೋಸ್ಕರನೇ ಇಷ್ಟಿದೆ. ಐ ಆಮ್ ವಿಸಿಟರ್. ಸೊ ನಾವು ಒಂದು ಸಿನಿಮಾ ಹಾಲ್ಗೆ ಹೋಗ್ತೀವಿ, ಸಿನಿಮಾ ಮುಗ್ದೋದ್ಮೇಲೆ ಬರಬೇಕಲ್ವಾ ಆಚೆ. ಅದೇ ತರ ಭೂಮಿಗೆ ಬಂದಿದ್ವಿ, ಟೈಮ್ ಆದ್ಮೇಲೆ ಹೋಗ್ಬೇಕು. ನಥಿಂಗ್ ಈಸ್ ಬಿಲಾಂಗ್ಸ್ ಟು ಯು. ಇಫ್ ಎನಿಬಡಿ ಟೆಲ್ ಇದೆಲ್ಲ ನಮ್ದೇ, ಈ ಬಿಲ್ಡಿಂಗ್ ದೊಡ್ಡ ಅನಿಲ್ ಅಂಬಾನಿ ಕಟ್ಸಿರಲ್ವಾ, ಅದು ಅನಿಲ್ ಅಂಬಾನಿ ಇದು ನಮ್ದೇ ಅಂತ ಬಂದ ತಕ್ಷಣ ಅವ್ರು ತಿರ್ಗಾ ಬರ್ತಾನೆ ಇರ್ತಾರೆ ಏನೋ ಒಂದು. ಸೊ ಅವ್ರಿಗೆ ಅರ್ಹತೆ ಇಲ್ಲ ಅಂದ್ರೆ ಏನೋ ವಾಚ್ಮನ್ ಆಗ್ತಾರೆ ಆ ಬಿಲ್ಡಿಂಗ್ಗೆ. ಅರ್ಥ ಆಯ್ತಾ? ಆ ಬಂಧನದಿಂದಾನೇ ನನ್ ಆಚೆ ಹೋಗಕ್ ಆಗ್ತಾ ಇಲ್ಲ. ಇಟ್ ಈಸ್ ಫಾರ್ಮಿಂಗ್ ಥ್ರೆಡ್ಸ್, ಕಾರ್ಡ್ಸ್ ಅಂತೀವಿ. ಒಂದು ದೊಡ್ಡ ಕಾರ್ಡ್ ಬರುತ್ತೆ, ವೈಬ್ರೇಷನ್, ಫೈನೆಸ್ಟ್ ಥ್ರೆಡ್ಸ್. ನಾನು 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 ಅಂತ ನಿಮ್ಮ ಬಂಧು ಮಿತ್ರಗಳಾಗ್ಲಿ, ಬಿಲ್ಡಿಂಗ್ ಆಗ್ಲಿ, ಕಾರ್ ಆಗ್ಲಿ, ದೊಡ್ಡ ಆಗ್ಲಿ, ಹಣ, ಎವ್ರಿಥಿಂಗ್, ಫೇಮು, ಇದೆಲ್ಲ ಕಾರ್ಡ್ಸ್ ಥ್ರೆಡ್ಸ್ ತರ ಇರುತ್ತೆ. ದೇ ವಿಲ್ ಪುಲ್ ಯು ಬ್ಯಾಕ್. ಕೃಷ್ಣ ಜ್ಞಾನ ಬಂದ ತಕ್ಷಣ ಇದೆಲ್ಲ ಹೋಗುತ್ತೆ. ಇಲ್ಲ ಅಂದ್ರೆ ನಾನು ಯಾವ ತರ ಜೀವನ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಈಸ್ ಸಾಕ್ಷಿಭೂತ. ಎಂಜಾಯ್ ದ ಫುಡ್. ಇದು ನಮ್ದೆ. ಅಡಿಗೆ ನೀವು ಮಾಡಿದ್ರ, ಅಡಿಗೆ ಮಾಡಿದ ತಕ್ಷಣ ನಾನೇ ಇಷ್ಟು ಚೆನ್ನಾಗಿ ಮಾಡ್ತೀನಿ, ಯಾರ ಕೈಯಲ್ಲಿ ಸಾಧ್ಯವಾಗಲ್ಲ, ನಾನು ಅಂತ ಬಂದಿದ್ರೆ ಆಯ್ತು. ಇದೆಲ್ಲ ರೈಸು, ಅದು ಆ ಸಾಲ್ಟು ಎಲ್ಲ ಕ್ರೆಡಿಟ್ ಗೋಸ್ ಟು ಇಟ್, ಆ ರೈತು. ನಾನ್ ಜಸ್ಟ್ ಮಿಕ್ಸ್ ಮಾಡಿದೆ ಅಂತೆ, ನಂದೇನು ಇಲ್ಲಪ್ಪ. ಸರ್ವಂ ಕೃಷ್ಣ ಅರ್ಪಣ ಶಿವಾಯ ನಮಃ ಅಂತ ಈ ಓಲ್ಡನ್ ಡೇಸ್ ಅಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತು. ನೀವು ಏನ್ ಹೇಳಿದ್ರೆ ಸರ್ವ ಶಿವ ಅರ್ಪಣ ಕೃಷ್ಣ ಅರ್ಪಣ ಅಂತ ಹೇಳ್ತಾರೆ ಅಂದ್ರೆ ದೇ ಆರ್ ನಾಟ್ ಟೇಕಿಂಗ್ ಕ್ರೆಡಿಟ್. ಅದು ಆ ಭಾವನೆ ಮನಸ್ಸಲ್ಲಿ ಇರಬೇಕು. ಸೊ ಇವತ್ತು ಒಂದು ಮೆಸೇಜ್ ಮಾಡಿ, ಇದೆಯಾ ನಿಮ್ಗೆ ಐ ಅಂತ, ನಾನು ಅಂತ ಅಹಂಕಾರ ಇದೆಯಾ? ಇವತ್ತಿಂದ ಬಿಡ್ತೀಯಾ? ಬಿಡಲ್ಲ. ಇನ್ನೊಂದು ಜನ್ಮ ಬೇಕಂದ್ರೆ ಇಟ್ಕೊಳ್ಳಿ, ಎಲ್ಲ ನಿಮ್ದೆ, ಎಲ್ಲ ನಿಮ್ದೆ, ಈ ಆಸ್ತಿ ಎಲ್ಲ ಈ ಎಲ್ಲ ಇರುತ್ತೆ ನಿಮ್ಗೋಸ್ಕರನೇ, ಇಟ್ಕೊಳ್ಳಿ. ಇದು ನಮ್ದೇನು ಇಲ್ಲಪ್ಪ, నేను ಜಸ್ಟ್ ವಿಸಿಟರ್, ಎಂಜಾಯ್ ಮಾಡಕ್ ನೋಡಕ್ ಬಂದಿದೆ. ಸಿಕ್ಕಾಕೊಂಡೆ ಈ ಲೈಫ್ ಸೈಕಲ್ ಅಲ್ಲಿ. ಸೀರಿಯಸ್ಲಿ ಯು ಆರ್ ಸ್ಟಕ್ಡ್ ಇನ್ ಟು ಲೈಫ್ ಸೈಕಲ್. ನೋ, ಕರ್ಮದಿಂದ ಜನ್ಮ, ಪುನರಪಿ ಜನನ, ಪುನರಪಿ ಮರಣ, ಇನ್ನೊಂದು ಡೈಮೆನ್ಷನ್ ಇದೆ ಹಬ್ಬ, ಅಲ್ಲಿ ಹೋಗಿ ಅಂದ್ರೆ ಹೋಗಕ್ ಆಗ್ತಾ ಇಲ್ಲ. ಸೊ ರಿಮೂವ್ ದಟ್ ಐ. ನಮ್ಮಿಂದ ಆಗ್ತಾ ಇದೆ, ಇದು ನನ್ಗೋಸ್ಕರ. ವೈಭೋಗ ಇದೆ, ಸಾರು ವೈರಾಗ್ಯ ಅಂತ ಹೇಳ್ತಾ ಇಲ್ಲ, ಯಾರು ವೈರಾಗ್ಯ ಅಂತ ಹೇಳಲ್ಲ. ಎಂಜಾಯ್ ಯೂನಿವರ್ಸ್. ನಿನ್ಗೆ ಅರ್ಹತೆ ಇದಂದ್ರೆ ಎವ್ರಿಥಿಂಗ್ ವಿಲ್ ಕಮ್. ಬಟ್ ಅನಿಲ್ ಅಂಬಾನಿ ಆಲ್ಸೋ ಕ್ಯಾನ್ ಎಲಿಜಿಬಲ್ ಟು ಮುಕ್ತಿ, ಬಟ್ ಹಿ ವಿಲ್ ಥಿಂಕ್ ಇಟ್ ಈಸ್ ಮೈನ್. ಸೊ ಹೌ ಟು ಬಿ ಲೈಕ್, ಕರ್ಮ ಮಾಡ್ಲೇಬೇಕು ಅಂತ ಕೃಷ್ಣ ఫైనల్ టీచింగ్స్. కర్మ మాడకుండా, కర్మ చేయకుండా ఉండడం, అకర్ముడుగా ఉండడం అంటాడు. ఒరిజినల్ వర్డ్స్ అకర్మ. అకర్ముడుగా ఉండేవాడు కన్నా కర్ముడుగానే ఉండమంటాడు. ನಾನು ಕರ್ಮ, ವಿತೌಟ್ ಕರ್ಮ ಡೋಂಟ್ ಸಿಟ್ ಇನ್ ಹೋಮ್. ಕರ್ಮ ಮಾಡ್ಲೇಬೇಕು. ನೀವು ಹೇಳಿದ್ರಲ್ವಾ ಈ ತರ ಮನೆಯಲ್ಲೇ ಕೂತ್ಕೋಬೇಕಾ, ಅದು ಆ ತರನೇ ಇದೆ ಬಿಡ್ಬಿಡಿ ಅಂತ. ಆ ತರ ಏನು ಹೇಳಿಲ್ಲ ಕೃಷ್ಣ. ಕರ್ಮ ಮಾಡ್ಲೇಬೇಕು.
ಯಾವ ತರ ಮಾಡ್ಬೇಕಂದ್ರೆ ನಾನ್ ಮಾಡ್ತಾ ಇಲ್ಲ, ಅದು ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ, ಸಾಕ್ಷಿವಾಗಿದ್ದೀನಿ, ಆ ತರ ಇರ್ಬೇಕು. ಅದು ಮಾಡ್ತಾ 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 ಒಂದು ಸಿದ್ಧಿ ಬರುತ್ತೆ, ದಟ್ ಈಸ್ ನಿಷ್ಕಾಮ ಕರ್ಮ ಯೋಗ. ಅಂದ್ರೆ ನಾನು ಮಾಡ್ತಾ ಇಲ್ಲ, ಅದಕ್ಕದು ಆಗ್ತಾ ಇದೆ, ನಾನು ಸಾಕ್ಷೀಭೂತವಾಗಿ ನೋಡ್ತಾ ಇದ್ದೀನಿ. ಸೊ ವಿಪಸ್ಸನ ಯೋಗ ಅಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಟೀಚಿಂಗ್ ಏನಿದೆ ಅಂದ್ರೆ, ನೀವು ನಿಲ್ತ್ಕೊಂಡಿದೀಯಾ, ಒಂದು ಏನೋ ಒಂದು ಮಾರ್ಕೆಟ್ ಹೋಗಿ ಬೇರೆ ಮಾಡ್ತೀವಿ, ಅದು ಇಷ್ಟು 100 ರೂಪೀಸ್ ಅಟ್ ಒನ್, ನೀವು ನೋಡಿ ಯಾವ ತರ ಬಿಹೇವ್ ಮಾಡ್ತಾ ಇದೀವೋ. ನಾಚಿಕೆ ಆಗತ್ತೆ, ಏನಿದೆ ನಾನಾ ಇದು ಮಾತಾಡಿದ, ನೀವು ಸಪರೇಟ್ ಆಗಿ ನೋಡಿದ್ರೆ ನೀವು ನೋಡ್ಬೇಕು. ಆ ತರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದು ಸಾಕ್ಷಿ ಭಾವನೆ ಬರುತ್ತೆ. ದಿಸ್ ಈಸ್ ಸೆಕೆಂಡ್ ಲೆವೆಲ್ ಆಫ್ ಮೆಡಿಟೇಷನ್. ಥರ್ಡ್ ಲೆವೆಲ್ ಇದೆ ಅಬ್ಸರ್ವ್ ದ ಅಬ್ಸರ್ವರ್. ನಾನೇ ಸಾಕ್ಷಿ, ಆ ಸಾಕ್ಷಿ ಇನ್ನೊಂದ್ ತರ ನೋಡ್ಬೇಕು. ದಟ್ ಅದನ್ನ ಇವತ್ತು ರಿಕ್ವೈರ್ಮೆಂಟ್ ಏನಿಲ್ಲ. ಫಸ್ಟ್ ಹೌ ಟು ಡೂ ಕರ್ಮಸ್ ವಿತೌಟ್ ಟಚಿಂಗ್ ದ ಕರ್ಮ. ಕರ್ಮ ಅಂಟಬಾರದು ಅಂತ ಯಾವ ತರ ಇರ್ಬೇಕಂದ್ರೆ, ಸಾಕ್ಷೀಭೂತವಾಗಿರಿ. ಸಾಕ್ಷೀಭೂತವಾಗಿ ಇರಿ ಅಂದ್ರೆ ನೀವು ವೈಭೋಗದಲ್ಲಿ ಇರಬಾರ್ದು, ನಾನು ಏನೋ ವೈರಾಗ್ಯ ಅಂತ ಏನೂ ಇಲ್ಲ. ಎಂಜಾಯ್ ದ ಸೆಲೆಬ್ರೇಟ್. ನಾವು ಮೂವಿಗೆ ಹೋಗ್ತೀವಿ, ಆ ಮೂವಿ ನಾನು ಸಪರೇಟ್, ಬಟ್ ಐ ವಿಲ್ ಡ್ಯಾನ್ಸ್, ಎಂಜಾಯ್, ವಿಸಿಲ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಅವ್ರನ್ನ ನೋಡಿ ಖುಷಿ ಆಗ್ತೀವಿ. ಆ ತರ ಖುಷಿ ಖುಷಿಯಾಗಿರಿ. ಆ ಹೀರೋ ನಮ್ ಕುಲಸ್ಥರು, ಅವರು ರಾಜನೇ, ನಾನು ರಾಜ, ಅವ್ರ ರೆಡ್ಡಿನೇ, ನಾನು ರೆಡ್ಡಿನೇ, ಅವ್ರ ಸಿನಿಮಾನೇ ಚೆನ್ನಾಗಿರುತ್ತೆ, ನಾವೆಲ್ಲ ಒಬ್ರೆ, ನಾನು ನಮ್ದು ಅಂತ ನಿಮ್ ಥಾಟ್ ಬಂದ ತಕ್ಷಣ ಫಿನಿಶ್. ಎಂಜಾಯ್ ದ ಸಿಚುವೇಶನ್, ಎಂಜಾಯ್ ದ ಮೂಮೆಂಟ್ ಅಷ್ಟೇ. ಇದು ನಮ್ದು, ನಾಳೆನು ಈ ತರಾನೇ ಇರಬೇಕು. ಇವತ್ತು ಬಿರಿಯಾನಿ ಇದೆ, ಒಳ್ಳೇದಿರುತ್ತೆ, ನಾಳೆನು ಒಳ್ಳೆ ಒಳ್ಳೇದು ಆಗ್ಬೇಕು, ನಾಳೆ ಬಗ್ಗೆ ಬಿಡಿ. ಬಿರಿಯಾನಿ ಸೊ ತಿನ್ಬಾರ್ದಲ್ಲ ಸರ್? ನಿಮ್ಗೆ ಏನ್ ಕ್ವಶನ್ ಹಬ್ಬ ಇದು? ನಾಳೆ ಬಗ್ಗೆ ಬಿಡಿ, ಎಂಜಾಯ್ ದ ಪ್ರೆಸೆಂಟ್ ಸಿಚುವೇಶನ್. ಇವತ್ತು ಇದು ಸಿಕ್ತು, ಮುಗೀತು, ಎಂಜಾಯ್ ಮಾಡಿದಿನ ಆಯ್ತು. ನಾಳೆ ಬಗ್ಗೆನೂ ಯೋಚನೆ ಮಾಡಬಾರ್ದು. ಇನ್ನೊಂದು ಕತೆ ಅದು. ಫಸ್ಟ್ ನಾನೇನು ಮಾಡ್ತಾ ಇಲ್ಲ ಅಂತ ಒಂದು ಪ್ರಾಕ್ಟೀಸ್ ಮಾಡಿ. ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಇಷ್ಟು ಬಿಲ್ಡಿಂಗ್ ಇದೆ, ಒಳ್ಳೆ ಬಿಲ್ಡಿಂಗ್ ಆಯ್ತು, ಇಷ್ಟು ಯೂನಿವರ್ಸ್, ದೊಡ್ಡ ಯೂನಿವರ್ಸ್ ಇದೆ, ಗಾಳಿ ಇದೆ, ಬೆಳಗು ಇದೆ, ಸಂಧ್ಯಾ ಸಾಯಂಕಾಲ ಎಲ್ಲ ನೈಟ್, ಇಷ್ಟು ಕ್ರಿಯೇಷನ್, ಇಷ್ಟು ದೊಡ್ಡ ಕ್ರಿಯೇಷನ್. ನಿಮ್ದು ಏನಪ್ಪಾ ಇಲ್ಲಿ ಪಾರ್ಟಿಸಿಪೇಷನ್? ನೆಕ್ಸ್ಟ್ ಕ್ವಶನ್. ಒಂದು ಕೊಟೇಶನ್ ಇದೆ, ಅಬ್ಸರ್ವ್ ಡೋಂಟ್ ಅಬ್ಸರ್ವ್, అంటే ನೋಡಿ, ಗಮನಿಸಿ, ಹಿಡ್ಕೊಳ್ಳೋದು ಬೇಡ. ಸೆಕೆಂಡ್ ಕೊಟೇಶನ್ ಇದೆ, ದ ಪವರ್ಫುಲ್ ಕೊಟೇಶನ್, ರೆಸ್ಪಾಂಡ್ ಡೋಂಟ್ ರಿಯಾಕ್ಟ್. ನನ್ಗೆ ನನ್ಗೆ ಒಂದು ಕೋಪ ಬರುತ್ತೆ, ಯಾರೋ ಒಬ್ಬರ ಬಗ್ಗೆ, ಇವರು ನೋಡಿದ ತಕ್ಷಣ ಕೋಪ ಬರುತ್ತೆ. ಇಲ್ಲಿ ಮಧ್ಯಮ, ಉತ್ತಮ, ಉತ್ತಮೋತ್ತಮ ಅಂತ 3 ಕ್ಯಾಟಗರೀಸ್ ಇದೆ. ಮಧ್ಯಮ, ಅಧಮ. ಅಧಮ ಅಂದ್ರೆ ವರ್ಸ್ಟ್ ಫೆಲೋ. ಅವ್ರಿಗೆ ಕೋಪ ಒಂದ್ಸಲ ಬಂದ ತಕ್ಷಣ ಹಿ ವಿಲ್ ಥಿಂಕ್ ಆಫ್ ಇಟ್ ಕಂಟಿನ್ಯೂಸ್ಲಿ ಅವರ್ಸ್ ಟುಗೆದರ್. ಮಧ್ಯಮ, ಅವ್ರ ಕೋಪ ಬರುತ್ತೆ, ಏನೋ ಒಂದು ಬ್ರೇಕ್ ಮಾಡ್ತಾರೆ ಮನೆಯಲ್ಲಿ, ಒಂದು ಗ್ಲಾಸ್ ಹೊಡಿತಾರೆ, ಒಂದು 1 ಅವರ್ ಆದ್ಮೇಲೆ ಕೂಲ್ ಆಗ್ತಾರೆ. ಇವರು ಅಧಮ. ಉತ್ತಮ, ಅವ್ರ ಕೋಪ ಬರುತ್ತೆ, ಕೈ ರೈಸ್ ಆಗತ್ತೆ, ಸ್ಟಾಪ್ ಮಾಡ್ತಾರೆ. ಇದು ಚಿ ನಂಗೆ ಯಾಕೆ ಬಂತು. ಉತ್ತಮೋತ್ತಮ, ಅವ್ರಿಗೆ ಕೋಪ ಬರುತ್ತೆ, ಎಕ್ಸ್ಪ್ರೆಸ್ ಮಾಡ್ತಾರೆ, ಬಟ್ ಏನು ರಿಯಾಕ್ಟ್ ಆಗಲ್ಲ, ಏನು ಡೆಸ್ಟ್ರಾಯ್ ಮಾಡಲ್ಲ, ಏನು ಮಾಡಲ್ಲ, ರಿಯಾಕ್ಟ್ ಆಗಿ ಜೋರಾಗಿ ಹೇಳಿ ಹೋಗ್ತಾರೆ ಅಷ್ಟೇ. ದೆನ್ ಆರಾಮಾಗಿರ್ತಾರೆ. ನೆಕ್ಸ್ಟ್ ಮೂಮೆಂಟ್ಗೆ ನೀವು ಹೋಗಿ ಸಾರಿ ನಾನು ಆ ತರ ಕೇಳ್ಕೋಬಾರ್ದು, ನೀನು ಏನೋ ಹೇಳಿದೆ, ಸಾರಿ ಅಂತ ಹೇಳಿ, ನನ್ನ ಏನು ಮನ್ಸಲ್ಲಿ ನನ್ಗೇನು ಇಲ್ಲ ಹಬ್ಬ ಅಂತ ಹೇಳ್ತಾರೆ. ಆ ಟೈಮ್ ಅದು ಆ ತರ ಆಯ್ತು, ಬಿಡಿ. ದಿಸ್ ಈಸ್ ಉತ್ತಮ. ಸೊ ಆತ್ಮಜ್ಞಾನಿಗೂ ಕೋಪ ಬರುತ್ತೆ, ಕಾಮ, ಲೋಭ, ಮದ, ಮಾತ್ಸರ್ಯ ಬರುತ್ತೆ. ಬಟ್ ನಾನು ಯಾವ ಸ್ಟೇಟ್ ಅಲ್ಲಿ ಇದೀನೋ ನೀವೇ ಚೆಕ್ ಮಾಡ್ಕೊಳ್ಳಿ. ಕೋಪ ಯಾವಾಗ್ಲೂ ಬರ್ಲೇಬಾರ್ದು ಅಂತ ಏನೂ ಇಲ್ಲ.
ನೋಡಿ, ಕೃಷ್ಣಾಗೆ ಕೋಪ ಬರುತ್ತೆ, ಬಟ್ ಹಿ ವೋಂಟ್ ಕೀಪ್ ಇನ್ ಮೈಂಡ್ ಇವ್ರ ಮೇಲೆ ನನ್ಗೆ ಇವ್ರನ್ನೇನೋ ಒಂದು ಮಾಡ್ಬೇಕು ಅಂತ ಏನೂ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಸೆಕೆಂಡ್ ನೀವು ಹೋಗಿ ವಿಶ್ ಮಾಡಿ, ದುರ್ಯೋಧನ ಬಂದಿದ್ರೇನು ಹಿ ವಿಲ್ ಗಿವ್ ರೆಸ್ಪೆಕ್ಟ್. ಇವ್ರು ಒಳ್ಳೆಯವ್ರಿಲ್ಲ, ಇವ್ರಿಗೆ ನಾನು ಯಾಕೆ ಕೊಡ್ಬೇಕು, ಇವ್ರ ಬಗ್ಗೆ ನನ್ಗೆ ದ್ವೇಷ ಇದೆ, ಇವ್ರು ಕೆಟ್ಟವ್ರು ಅಂತ ಅವ್ರ ಮನ್ಸಲ್ಲಿಲ್ಲ. ಇಫ್ ಯು ನಿಮ್ಮ ಹಿ ವಿಲ್ ರಿಯಾಕ್ಟ್ ಟು ದ ಸಿಚುವೇಶನ್. ಆ ಸಂದರ್ಭದಲ್ಲಿ ಅವರು ಯಾವ ತರ ಅವ್ರಿಗೆ ಮರ್ಯಾದೆ ಕೊಟ್ಟಿದ್ರು ಆ ತರನೇ ಇವ್ರು ತಿರುಗೇ ಮರ್ಯಾದೆ ಕೊಡ್ತಾರೆ. ಸೊ ದಿಸ್ ಈಸ್ ವಾಟ್ ಎನ್ಲೈಟೆಡ್ ಪೀಪಲ್ ಲೀವ್ಸ್. ಯುವರ್ ಟ್ರಾನ್ಸ್ಫರ್ಮೇಶನ್ is directly proportion to your enlightenment. The simple you are, the most enlightened you are. ಓಕೆನಾ? ಸೊ ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ಡಿಪ್ರೆಷನ್ ಬರೋದು. ಸೊ ಇನ್ನೊಂದು ಏನಾಗುತ್ತೆ ಗೊತ್ತಾ, ದ ಮೊಮೆಂಟ್ ಯು ಕಮ್ ಟು ಮೆಡಿಟೇಷನ್ ಸೆಲ್ಫ್ ಲಾಸ್ ಆಗುತ್ತೆ. ಒಂದು ಆನಂದ ಒಳಗಡೆಯಿಂದಾನೆ ಸ್ಟಾರ್ಟ್ ಆಗುತ್ತೆ. ಆ ಆನಂದ ಎಲ್ಲಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಸಿಗಲ್ಲ. ಸೊ ಅವಾಗ ಮೈಂಡ್ ಆಟೋಮ್ಯಾಟಿಕ್ ಆಗಿ ನೀ ವಶವಾಗತ್ತೆ ಅಂತ. ಯಾಕಂದ್ರೆ ಅದು ಒರಿಜಿನಲ್ ಹ್ಯಾಪಿನೆಸ್ ಸಿಕ್ತು ಅದಕ್ಕೆ. ಸೊ ದೆನ್ ಇಟ್ ಆಟೋಮ್ಯಾಟಿಕಲಿ ವಿಲ್ ಬಿ ಹ್ಯಾಪಿ. ಈ ವಸ್ತುದಲ್ಲಿ ಈ ಅಹಂಕ, ಪ್ರೌಡ್ನೆಸ್, ನಾನು ಈ ಪೊಸಿಷನ್ ಇದ್ರೆ, ಸೊ ನಾನು ಇವತ್ತು IAS ಸಿಕ್ತ್ರೆ ನನ್ಗೆ ಒಂದು ಪೊಸಿಷನ್ ಇದ್ರೆ ಎಲ್ಲರೂ ನನ್ನ ಕಡೆ ಬರ್ತಾರೆ, ನನ್ಗೆ ಒಂದು ಸೊಸೈಟಿದಲ್ಲಿ ನೇಮ್ ಸಿಗತ್ತೆ ಅಂತ, ಅದು ಎಕ್ಸ್ಪೆಕ್ಟೇಷನ್. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಮೈಂಡ್ ಆನಂದವಾಗಿ ಒಂದೇ ಸಿಚುವೇಶನ್ ಅಲ್ಲಿ ಇರುತ್ತೆ. ಅದು ನಾನು ಅಂತ ಹೋಗಿದ ತಕ್ಷಣ. ಈ ಧ್ಯಾನದಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನೋ ಗೊತ್ತಾ? ಸೀನಿಯರ್ ಮಾಸ್ಟರ್ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ತುಂಬಾ ಸೀನಿಯರ್ ಮಾಸ್ಟರ್, ಥರ್ಡ್ ಐ ಮಾಸ್ಟರ್, ಒಳ್ಳೆ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಅಂತ. ಅವರು ವಿತೌಟ್ ದೇರ್ ನಾಲೆಡ್ಜ್ ದೇ ಆರ್ ಕೀಪಿಂಗ್ ಇಟ್ ಇನ್ ಮೈಂಡ್. ಫಿಸಿಕಲ್ ವರ್ಲ್ಡ್ ಅಲ್ಲಿ ನಾನು ಏನ್ ಬಿಟ್ಬಿಟ್ಟಿದೆಯೋ ಅದೆಲ್ಲ ಸ್ಪಿರಿಚುವಾಲಿಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ಡೋಂಟ್, ಆ ಕರ್ಮ ಯಾರು ನಾನೇ ಮಾಡಿದೆ ಇವತ್ತು ಅನ್ಸ್. ಸೊ ಕರ್ಮ ಇಸ್ ಎ ಗುಡ್ ಟೀಚರ್. ಓಕೆ, ಅದು ಟೀಚರ್ ಆಗಿ ಯು ಆರ್ ಕಮಿಂಗ್ ಟು ರೈಟ್ ಡೈಮೆನ್ಷನ್. ನೌ ದಿಸ್ ಈಸ್ ನೌ ಫಾರ್ ಯುವರ್ ಮೋಕ್ಷ ಮಾರ್ಗ. ಪಾಯಿಂಟ್, ಕಾರ್ಯಕಾರಣ ಸಂಬಂಧ ಇದೆ ಅಂತ ನಾನು ಕರ್ಮ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ರಿಲೀವ್ ಮೈ ಕರ್ಮ. ಅರ್ಥ ಮಾಡ್ಕೊಳ್ಳಿ. ಇದು ಆಕ್ಸೆಪ್ಟ್ ಮಾಡಿದ್ರೆ, ನಾನು ಇದು ಆಕ್ಸೆಪ್ಟ್ ಮಾಡಿದ್ರೆ ಕರ್ಮದಿಂದ ಆಚೆ ಬರ್ತಾ ಇಲ್ಲ ನಾನು. ಕಾರ್ಯಕಾರಣ ಸಂಬಂಧ ಹೋಯ್ತು, ಮುಗೀತು ಅದ್ ಕತೆ. ಇವತ್ತು ನನ್ಗೆ ಕಾರ್ಯಕಾರಣ ಸಂಬಂಧನೇ ಇಲ್ಲ. ಐ ಆಮ್ ಆಕ್ಸೆಪ್ಟಿಂಗ್ ಇಟ್. ಇಲ್ ರೈಟ್ ನೋ ಹರಿ ಅವ್ರಿಗೆ ಮೈಂಡ್ ಅಲ್ಲಿ ಕರ್ಮದಿಂದಾನೇ ಎಲ್ಲ ಆಗ್ತಾ ಇದೆ ಅಂತ ಬಿಲೀವ್ ಸಿಸ್ಟಮ್ ಇದೆ. ಅದರಿಂದ ನಮ್ಮ ಮೈಂಡ್ಗೆ ಅದಕ್ಕೂ ಕಾರ್ಡ್ ಕನೆಕ್ಷನ್ ಆಗ್ತಾ ಇದೆ, ಒಂದು ಥ್ರೆಡ್ ಅನುಭವಿಸ್ತಾ ಇದೆ ನಾನು. ಸೊ ಇವತ್ತಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಫಿಸಿಕಲ್ ಬಾಡಿಗೆ ಅಟ್ಯಾಚ್ ಆಗಿದೆ, ಮೈಂಡ್ ಅಟ್ಯಾಚ್ ಆಗಿದೆ. ನಾನು ಅದು ಸಪರೇಟು, ಅದು ನಾನು ಅನುಭವಿಸ್ತಾ ಇಲ್ಲ. ಅದು ಎಲ್ಲಿ ಆ ಬಾಡಿಯಲ್ಲಿ ಇದೀನಿ, ಅದಕ್ಕೋಸ್ಕರನೇ ನನ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಪ್ರಾಕ್ಟೀಸ್ ಮಾಡ್ತಾ 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 ಒಂದಿನ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದೆ. ಪ್ರಾಕ್ಟೀಸ್ ಮಾಡಿ ಹೌ ಟು ಲೀವ್ ವಿತೌಟ್ ಟಚಿಂಗ್ ದ ಕರ್ಮ. ಸಿ, ಇವತ್ತು ಕರ್ಮ ಇದೆ ಅಂತ ಬಿಲೀವ್ ಮಾಡ್ತಾ ನಾಳೆ ಒಳಗಡೆ ಎದ್ದೊಳ ತಕ್ಷಣ ಶುರು ಆಗುತ್ತೆ ಕೆಲಸಗಳು. ಎಷ್ಟೋ ಕರ್ಮಗಳು ಮಾಡ್ತೀವಿ, ಎಷ್ಟು ಅವರ್ಸ್ ಧ್ಯಾನ ಬೇಕಾಗತ್ತೆ ಆ ಕರ್ಮಗಳು ತಿರ್ಗಾ ಜೀರೋ ಮಾಡಲಿಕ್ಕೆ. ಮಾರ್ನಿಂಗ್ ಎಲ್ಲ ಕರ್ಮ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಎಷ್ಟೋ ಮಾತಾಡ್ತೀವಿ, ಎಷ್ಟೋ ಕರ್ಮಗಳು ಮಾಡ್ತೀವಿ. ನೈಟ್ ತಿರ್ಗಾ ಧ್ಯಾನ ಮಾಡಿ ಆ ಕರ್ಮಗಳು ಜೀರೋ ಮಾಡಬೇಕಾ? ಅದಕ್ಕಿಂತಾನು ನಾನ್ಗೆ ಸಂಬಂಧ ಇಲ್ಲ, ಸಾಕ್ಷಿವಾಗಿ ಇದು ಪ್ರಾಕ್ಟೀಸ್ ಮಾಡ್ತಾ ಕಮ್ ಔಟ್ ಆಫ್ ಕರ್ಮ ತೀರಿ. ಓಕೆ ಸರ್, ಕರ್ಮ ಹಂಗಂದ್ರೆ ಕರ್ಮದ ಸುಮ್ನೆ ನೋಡ್ಬೇಕು. ಕರ್ಮ ಮಾಡ್ತಾ ಹೌ ಟು ಬಿ ವಿತೌಟ್ ಟಚಿಂಗ್ ಇಟ್. ಕರ್ಮ ಮಾಡ್ತೀನಿ, ಕಂಡಕ್ಟರ್ ಜಾಬ್ ಇದೆ ನನ್ಗೆ, ಟಿಕೆಟ್ ಕೊಡ್ತೀನಿ, ಏನೋ ಒಂದು ಮಾತಾಡ್ತೀನಿ, ಆ ಮಾತಕ್ಕೂ ನನ್ಗೆ ಸಂಬಂಧ ಇಲ್ಲ. ಒಂದಿನ ಭಾವ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಧ್ಯಾನ ಯಾವ ತರ ಮಾಡ್ತಾ ಮಾಡ್ತಾ ಬರತ್ವ ಸ್ಥಿತಿ ಅನ್ನೋದು, ಸಾಧನೆ ಮಾಡ್ತಾ ಮಾಡ್ತಾ ಅದೇ ತರ ಸಾಕ್ಷಿ ತತ್ವ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಸಾಕ್ಷಿ ತತ್ವ ಆಟೋಮ್ಯಾಟಿಕ್ ಆಗಿ ಬರುತ್ತೆ.
ಆವಾಗಿಂದ ನಿನ್ಗೆ ಕರ್ಮಕ್ಕೆ ಸಂಬಂಧನೇ ಇಲ್ಲ. ಇದು ರಾಮ್ತಾ ಟೀಚಿಂಗ್. Okay, ಇದು sir. ಅರ್ಧ Thank ಆಗಿದ್ರೆ you, sir. ಥರ್ಡ್ ಲೆವೆಲ್ ಇದೆ, ಸಾಕ್ಷಿನೇ ಸಾಕ್ಷಿಯಾಗಿ ನೋಡಿ ಅಂತ. ನೆಕ್ಸ್ಟ್ ಲೆವೆಲ್ ಎಲ್ಲಿ ಯಾವಾಗ ಹೋಗೋದು? ನಾವು ಫಸ್ಟ್ ಆಫ್ ಆಲ್ ಧ್ಯಾನದಲ್ಲಿ ಸಾಕ್ಷಿ ಭಾವನೆ ಬರಬೇಕಂತ ಧ್ಯಾನ ಮಾಡ್ತೀವಿ. ಧ್ಯಾನದಲ್ಲಿ ಏನಾಗ್ತಾ ಇದೆ, ಸಾಕ್ಷಿ ಭಾವದಿಂದ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದು ಫಿಸಿಕಲ್ಗೆ ಅಪ್ಲೈ ಮಾಡಿ. ಕರ್ಮಗೆ ನಿನ್ಗೆ ಸಂಬಂಧ ಇಲ್ಲ ಅಂತ ಹೇಳಿ, ಎಲ್ಲ ಕರ್ಮದಿಂದಾನೇ ಆಯ್ತು, ಎಲ್ಲ ಅನುಭವಿಸಿದ ಕರ್ಮ, ಯು ಆರ್ ಆಕ್ಸೆಪ್ಟಿಂಗ್ ಅಗೇನ್ ಕರ್ಮ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಷ್ಟು ಜನ ಈ ಕರ್ಮ ನಾನು ಬಿಡಲ್ಲ, ಅದು ನಾನು ಬಿಡಲ್ಲ, ಇದು ಎಲ್ಲ ಕರ್ಮದಿಂದಾನೇ ಆಗ್ತಾ ಇದೆ. ಎಷ್ಟು ಜನಕ್ಕೆ ಬೇಕು ಕರ್ಮದಿಂದ ಏನ್ ಮಾಡಿದ್ರೇನು ನನ್ನ ಕರ್ಮಕ್ಕೂ ನನ್ಗೆ ಸಂಬಂಧ ಇಲ್ಲ ಅಂತ ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇದೆ? ಪ್ರಯತ್ನ ಮಾಡಿದ್ರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ಬ್ಲಿಸ್. ನೀವು ನೋಡಿ, ಋಷಿಗಳು ಎಲ್ಲ ಇದೇ ಪ್ರಾಕ್ಟೀಸ್ ಮಾಡೋದು, ಕೂತ್ಕೊಂತಾರೆ ಒಂದ್ ಕಡೆ. ಯಾಕೆ ಧ್ಯಾನ ಮಾಡಲ್ಲ ಗೊತ್ತಾ? ಧ್ಯಾನ ಮಾಡ್ತಾರೆ, ಸಮಾಜದಲ್ಲಿ ಆ ಟೆಂಪಲ್ ಆಚೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅದನ್ನು ಸಾಧನೆ. ಯು ಗೋ ಅಂಡ್ ಆಸ್ಕ್ ದಮ್, ದೇ ವಿಲ್ ಟೆಲ್. ಸಾಕ್ಷೀಭೂತವಾಗಿ ಆ ತರ ಇರಬೇಕು ಅಂತ. ಸೊ ರಿಯಲ್ ಲೈಫ್ ಅಲ್ಲಿ ಅದು ಅಪ್ಲೈ ಮಾಡಿದ್ರೆ ನಿನ್ಗೆ ಒಂದು ಪರ್ಮನೆಂಟ್ ಸ್ಟೇಟ್ ಸಿಗತ್ತೆ. ಸೊ ಎಷ್ಟು ಧ್ಯಾನ ಮಾಡಬೇಕು ನಾವು? ಮಾರ್ನಿಂಗ್ ಇಂದ ನೈಟ್ ತನಕ ಕರ್ಮ ಮಾಡ್ತಾ ಇರ್ತೀವಿ, ಕರ್ಮದಲ್ಲೇ ಇರ್ತೀವಿ, ಎಷ್ಟೋ ಮಾತಾಡ್ತೀವಿ. ಅದು ನೈಟ್ ನಿಮ್ಗೆ ಎಷ್ಟು ಧ್ಯಾನ ಮಾಡಿದ್ರೆ ಹೋಗುತ್ತೆ ಅದು? ನೆಕ್ಸ್ಟ್ ಯಾವಾಗ ನನ್ಗೆ ಥರ್ಡ್ ಐ ಓಪನ್ ಆಗೋದು? ನೆಕ್ಸ್ಟ್ ಯಾವಾಗ ನಾನು ಕೆಲಸ ಮಾಡೋದು? ಯೂನಿವರ್ಸ್ಗೆ ಯಾವಾಗ ಕನೆಕ್ಟ್ ಆಗ್ಬೋದು? ನಾನು ಖಾಲಿ ಆಗಿದ್ರೆ ಯೂನಿವರ್ಸ್ ಇಂದ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಸಿ ಕ್ಲಿಯರ್ಲಿ. ಸೊ ಒಂದು ಇದೆ, ಪತ್ರಿಜಿ ಟೀಚಿಂಗ್ ಇದು, ಎಲ್ಲ ಕಡೆ ತಿಳಿಸ್ಕೋಬೇಕು. ನಾವು ಒಂದು ಸ್ಟಕ್ ಆಗಿಬಿಟ್ಟಿದೀವಿ. ನನ್ಗೂ ಒಂದು ತರ ಅರ್ಥ ಆಗತ್ತೆ ಎಲ್ಲ ಪುಸ್ತಕ ಓದಿ, ಅದೇ ಫೈನಲ್ ಅಂತ ಒಂದು. ಸೊ ಹೀ ಟೋಲ್ಡ್, ಯಾವಾಗ್ಲೂ ವಿದ್ಯಾರ್ಥಿವಾಗಿರಿ. ಯು ಶುಡ್ ಬಿ ಸ್ಟೂಡೆಂಟ್ ಎವರ್ ಲಾಸ್ಟ್. ಯು ಶುಡ್ ಬಿ ರೆಡಿ ಫಾರ್ ಲರ್ನಿಂಗ್. ಅವಾಗ್ಲೇ ಸಿಗತ್ತೆ ಜ್ಞಾನ. ಲೈಕ್ ಮ್ಯೂಚುವಲ್. ಅವ್ರು ನನ್ಗೆ ಏನೋ ಮಾಡಿದ್ದಾರೆ ಅಂದ್ರೆ ಅದು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೀವು ಒಂದು ಟ್ಯೂನ್ ಮಾಡಿ ಮನ್ಸನ್ನ. ಓಕೆ, ಅದೆಲ್ಲ ಏನಾಗುತ್ತೆ ಅಂದ್ರೆ, ಅವ್ರು ನನ್ನ ದೇಹ ಎಕ್ಸ್ಪೆಕ್ಟ್ ಮಾಡಿ ಏನೋ ಒಂದು ಮಾಡಿ ನನ್ನ ಈ ತರ ಯೂಸ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲ ಏನೋ ಒಂದು ಸಂದರ್ಭದಲ್ಲಿ ಸೊಸೈಟಿಯಿಂದ ದೂರ ಆಯ್ತು. ಸೊ ಅದು ಮೈಂಡ್ ಅಲ್ಲಿ ನೆನಪಾಗಿದಲ್ವಾ, ಮೈಂಡ್ಗೆ ಹೇಳ್ಬೇಕು. ಅದು ನಿನ್ಗೆ ಅರ್ಥ ಆಗತ್ತೆ, ಎಕ್ಸ್ಪ್ಲೈನ್ ಮಾಡಿದ್ರೆ ನಿನ್ಗೆ ಏನನ್ನ ಆನ್ಸರ್ ಕೊಡೋದು. ಬಟ್ ಆ ಸಿಚುವೇಶನ್ ನಿನ್ಗೆ ಗೊತ್ತಾಗತ್ತೆ, ಅದೆಲ್ಲ ಟೆಂಪರರಿ. ಅದೆಲ್ಲ ಆ ಟೈಮಲ್ಲಿ ಬೇಕಾಗಿತ್ತು. ಈ ಟೈಮಲ್ಲಿ ನಿನ್ಗೆ ಏನ್ ಬೇಕೋ ಕ್ಲಾರಿಟಿ ಆಗಿರ್ಬೇಕು. ಪಾಸ್ಟ್ ಈಸ್ ಪಾಸ್ಟ್. ಪ್ರೆಸೆಂಟ್ ಟೈಮ್ಗೆ ಕ್ರಿಯೇಷನ್ ಮಾಡಬೇಕು. ಅದು ನನ್ ನೆನಪಾಗ್ತಾ ಇದೆ ಅಂದ್ರೆ ನಿಮ್ಗೆ ಒಳ್ಳೆ ಫೀಲಿಂಗ್ ಬರ್ತಾ ಇದೆಯಾ, ಒಂದು ದುಃಖ ಬರ್ತಾ ಇದೆಯಾ? ದುಃಖ ಬರುತ್ತೆ ಸರ್, ನೋವಾಗತ್ತೆ, ಅಳು ದುಃಖ ಬರುತ್ತೆ. ಬರ್ತಾ ಇದೆ ಅಂದ್ರೆ ನನ್ಗೆ ಬೇಡ. ಹ್ಮ್. ನನ್ಗೆ ಬೇಡ ಅಂದ್ರೆ ತಿರ್ಗ ಯಾಕದು ಬಿಡಿ. ಹ್ಮ್. ಯು ಟೆಲ್ ಯುವರ್ ಮೈಂಡ್ ಓನ್ಲಿ, ನನ್ಗೆ ಓಕೆ ಆ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಐ ಆಮ್ ಮಿಸ್ಸಿಂಗ್ ಯು ಅಂದ್ರೆ ಯು ಬಿ ಇನ್ ಪ್ಲೆಸೆಂಟ್ ಮೂಮೆಂಟ್, ಇಟ್ ಈಸ್ ಹ್ಯಾಪಿ ಓನ್ಲಿ. ದುಃಖ ಬರ್ತಾ ಇದೆ ಅಂದ್ರೆ ಬಿಡಿ, ಇನ್ನೊಂದು ಏನೋ ಒಳ್ಳೇದಾಗ್ಬೇಕು, ಏನ್ ಬೇಕೋ ಅದ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಹ್ಮ್. ಸೊ ಯೂನಿವರ್ಸ್ಗೆ ಕ್ಲಿಯರ್ ಆಗಿ ಹೇಳ್ಬೇಕು ಏನಂದ್ರೆ, ಯು ಶುಡ್ ನಾಟ್ ಟೆಲ್ ವಾಟ್ ಯು ಡೋಂಟ್ ವಾಂಟ್. ನನ್ಗೆ ಏನು ಬೇಕಾಗಿದ್ಯೋ ಅದು ಮಾತ್ರ ಅವೇರ್ನೆಸ್ ಇರಬಾರ್ದು. ನಿನ್ಗೆ ಏನ್ ಬೇಕೋ ಅದು ಕ್ಲಾರಿಟಿ ಇರಬೇಕು. ನಿನಗೆ ಆನಂದ ಬೇಕಂದ್ರೆ ಆನಂದ ಎಲ್ಲಿ ಸಿಗತ್ತೆ, ಹೌ ಟು ಐ ಬಿಕಮ್ ಹ್ಯಾಪಿ ಅಂತ ಅದೇ ಅಭ್ಯಾಸ ಮಾಡಿ. ನಿನ್ಗೆ ದುಃಖ ಬರ್ತಾ ಇದೆ ಅಂದ್ರೆ ಪಾಸ್ಟ್ ಈಸ್ ಪಾಸ್ಟ್,
If you change the present moment, future will be same. You can change the future by being in present. Otherwise, best way is write. ಒಂದು ಪುಸ್ತಕ ತಗೊಂಡು ರೈಟ್ ಅಬೌಟ್ ಯುವರ್ ಸೆಲ್ಫ್. ಏನಾಗಿದೆ, ನಿಮ್ಗೆ ಏನ್ ಬೇಕು ಅದೇ ನೋಡಿ ಒಂದ್ಸಲ ಒಂದು ರಿಮೂವ್ ಮಾಡಿ ಸ್ಲೋ ಆಗಿ. ಮೈಂಡ್ಗೆ ವಿತಿನ್ ಸೆಕೆಂಡ್ಸ್ ಪ್ರೋಗ್ರಾಮ್ ಆಗಲ್ಲ. ಸಬ್ ಕಾನ್ಶಿಯಸ್ ವಿಲ್ ಟೇಕ್ ಟೈಮ್ ಟು ಇನ್ಸ್ಟಾಲ್ ಆಲ್ಸೋ. ಅದೇ ತರ ರಿಮೂವ್ ಮಾಡಕ್ಕೆ ಟೈಮ್ ಆಗತ್ತೆ. ಸ್ಲೋಲಿ ರಿಮೂವ್ ಮಾಡಿ, ಒಂದೇ ಸಲ ಏನಿಲ್ಲ. ಹೌ ಟು ಇನ್ನೊಂದಿದೆ ನಮ್ಮ ಶಾಸ್ತ್ರದಲ್ಲಿ ಒಂದಿದೆ, ಶ್ರವಣಂ ಮನನಂ ನಿಧಿಧ್ಯಾಸ. ಅಂದ್ರೆ ಫಸ್ಟ್ ಕೇಳ್ಕೋಬೇಕು, ನೆಕ್ಸ್ಟ್ ಮನನ ರಿಪೀಟ್ ಆಗಿ ಅದು ಒಳ್ಳೇದ ಕೆಟ್ಟೋದ ಅಂತ ರಿಪೀಟ್ ಮಾಡ್ತಾ ಇರ್ಬೇಕು, ಕ್ಯಾಸೆಟ್ ತರ. ದೆನ್ ಇನ್ಸ್ಟಾಲ್ ಮಾಡಬೇಕು. ಒಳ್ಳೇದಂದ್ರೆ ಇನ್ಸ್ಟಾಲ್ ಮಾಡಿ, ಇಲ್ಲ ಅಂದ್ರೆ ಲೀವ್. ಇದು ಆರ್ಟ್ ಆಫ್ ಲರ್ನಿಂಗ್. ಶ್ರವಣಂ ಫಸ್ಟ್ ಕೇಳ್ಕೋಬೇಕು, ಡೋಂಟ್ ರಿಜೆಕ್ಟ್ ಎನಿಥಿಂಗ್, ಕೇಳ್ಕೊಳ್ಳಿ. ದೆನ್ ಶ್ರವಣ ಆಗಿದ್ಮೇಲೆ ಮನನ. ಮನನ ಮೀನ್ಸ್ ರಿಪೀಟ್ ಇಟ್, ಪುಟ್ ಇಟ್ ಇನ್ ಕ್ಯಾಸೆಟ್. ಓಕೆ, ಇದು ಒಳ್ಳೇದ ಕೆಟ್ಟದ, ಒಳ್ಳೇದ ಕೆಟ್ಟದ, ನಂಬೋದ. ನಾನು ಏನ್ ಹೇಳ್ತಾ ಇದ್ನೋ ಎಲ್ಲ ನೀವು ಫಾಲೋ ಮಾಡ್ಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮನನ ಮಾಡಿ, ಓಕೆ, ಇಸ್ ಇಟ್ ಕರೆಕ್ಟ್ ಆರ್ ನಾಟ್, ಇಸ್ ಇಟ್ ಕರೆಕ್ಟ್ ಆರ್ ನಾಟ್. ದೆನ್ ನಿಧಿಧ್ಯಾಸ, ದೆನ್ ಸಾಕ್ಷಾತ್ಕಾರ. ನಿಧಿಧ್ಯಾಸ ಮೀನ್ಸ್ ಇನ್ಸ್ಟಾಲ್ ಮಾಡಿ, ನಾನು ಇದು ಸಾಧಿಸಬೇಕು ಅಂತ ಸಾಕ್ಷಾತ್ಕಾರ ಇದೆ. 4 ಲೆವೆಲ್ಸ್ ಆಫ್ ಲರ್ನಿಂಗ್ ಅಲ್ಲಿ ಇದು ಮಾಡಲೇಬೇಕು. ಶ್ರವಣಂ, ಮನನಂ, ನಿಧಿಧ್ಯಾಸ, ಸಾಕ್ಷಾತ್ಕಾರ. ನಾನು ನಂಬ್ತೀನಿ ಅಂದ್ರೆ ಅದು ನಿಮ್ದು ಪ್ರಾಬ್ಲಮ್. ಆ ತರ ನಂಬಾರ್ದು. ಡೋಂಟ್ ಬಿಲೀವ್ ಮೀ ಆಲ್ಸೋ. ನೋ ಬಡಿ ವಿಲ್ ಟೆಲ್ ಬಿಲೀವ್ ಮೀ ಅಂತ. ದೇ ವಿಲ್ ಟೆಲ್ ದೇರ್ ವಿಸ್ಡಮ್. ಅದು ಯಾವ ತರ ತಿಳ್ಕೊಬೇಕಂದ್ರೆ ಈ 4 ಮೆಥಡ್ಸ್ ಇನ್ನೊಂದ್ಸಲ ಹೇಳ್ತೀನಿ. ಶ್ರವಣಂ, ಮನನಂ, ನಿಧಿಧ್ಯಾಸ, ಸಾಕ್ಷಾತ್ಕಾರ. ದಿಸ್ ಈಸ್ ದ ವೇ ಆಫ್ ಲರ್ನಿಂಗ್.